ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಆಗಸ್ಟ್ 25, 2020 ಹಿಂದೂ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, DNA ಬಿಲ್ ಕ್ಯಾನ್ ಬಿ ಮಿಸ್ಯೂಸ್ಡ್, ಫ್ಲಾಗ್ಸ್ ಡ್ರಾಫ್ಟ್ ರಿಪೋರ್ಟ್. ಸೊ ಈ ಆರ್ಟಿಕಲ್ನಲ್ಲಿ DNA ಟೆಕ್ನಾಲಜಿ ಯೂಸ್ ಆ್ಯಂಡ್ ಅಪ್ಲಿಕೇಶನ್ ರೆಗ್ಯುಲೇಷನ್ ಬಿಲ್ 2019 ಏನು ಜಾರಿಗೆ ತರಲಾಗಿತ್ತೋ ಅದನ್ನು ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟಡಿ ಮಾಡಿ ಕೊಟ್ಟಿರುವಂತಹ ರಿಪೋರ್ಟ್ನ ಅನಾಲಿಸಿಸನ್ನು, ವಿಶ್ಲೇಷಣೆಯನ್ನು ನಾವಿಲ್ಲಿ ನೋಡಲಿದ್ದೇವೆ. ಸೊ ಮೊದಲನೇದಾಗಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿನ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಅಥವಾ ರೂಲ್ಸ್ ಆಫ್ ಪ್ರೊಸೀಜರ್ ಅಥವಾ ಬಿಸ್ನೆಸ್ ಏನು ರೂಲ್ಸ್ ಇರ್ತಾವೋ ಪಾರ್ಲಿಮೆಂಟಲ್ಲಿ, ಆ ರೂಲ್ಸ್ನ ಅಡಿಯಲ್ಲಿ ಸಮಯಕ್ಕೆ ಅನುಗುಣವಾಗಿ ಬೇಕಾದ ಯಾವಾಗ ಅವಶ್ಯಕತೆ ಇರುತ್ತದೆ ಈ ಕಮಿಟಿಯನ್ನು ರಚನೆ ಮಾಡಲಾಗುತ್ತದೆ. ಇದರಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಇರ್ತಾರೆ. ಸೊ ಇವರು ಈ ಡ್ರಾಫ್ಟ್ ರಿಪೋರ್ಟನ್ನು ಈ DNA ಬಿಲ್ ಮೇಲೆ ಕೊಟ್ಟಿರುವಂಥದ್ದು. ಸೊ ಮೊದಲನೇದಾಗಿ DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ 2019 ಏನು ಅನ್ನೋದನ್ನು ಅರ್ಥೈಸ್ಕೊಳ್ಳೋಣ. ಇದರಲ್ಲಿ ಈ DNA ಟೆಕ್ನಾಲಜಿನ ಜಾರಿಗೆ ತರೋದ್ರಿಂದ ಯಾರ್ಯಾರು ಮಿಸ್ಸಿಂಗ್ ಪರ್ಸನ್ಸ್ ಇರ್ತಾರೋ ಅಥವಾ ಕಳೆದು ಹೋಗಿರ್ತಾರೋ, ವಿಕ್ಟಿಮ್ಸ್ ಇರ್ತಾರೋ, ಅಫೆಂಡರ್ಸ್ ಮತ್ತೆ ತಪ್ಪು ಮಾಡೋರು ಇರ್ತಾರೋ, ಟ್ರಯಲ್ಸಲ್ಲಿ ಇರ್ತಾರೋ ಅಥವಾ ಅನಾಮಿಕ ಶವಗಳನ್ನು ಎಲ್ಲಿ ಸಿಗ್ತಾವೋ ಆ ರೀತಿಯ ಎಲ್ಲ ಕ್ಷೇತ್ರದ ಅಥವಾ ಎಲ್ಲ ರೀತಿಯ ಜನರ ಐಡೆಂಟಿಟಿನ ನಾವು ತಿಳ್ಕೊಳ್ಳಲು ಸಾಧ್ಯವಿದೆ ಅನ್ನೋದನ್ನು ಮೊದಲನೇ ಪ್ರಾವಿಷನ್ ಕೊಡ್ತಾ ಇರುವಂಥದ್ದು. ಎರಡನೇದು, ಕ್ರಿಮಿನಲ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ನ ನಾವು ಇನ್ನೂ ಅಷ್ಟು ಎಂಪವರ್ ಮಾಡಲು ಸಾಧ್ಯವಾಗಲಿದೆ ಈ DNA ಎವಿಡೆನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು. ಮೂರನೇದು, ಒಂದು ನ್ಯಾಷನಲ್ ಆ್ಯಂಡ್ ರೀಜನಲ್ ಡೇಟಾ ಬೇಸ್ ಬ್ಯಾಂಕನ್ನು ಮಾಡಲಾಗುವುದು. ಸೊ ಈ DNA ಡೇಟಾ ಬ್ಯಾಂಕ್ ನಮಗೆ ಫೊರೆನ್ಸಿಕ್ ಇನ್ವೆಸ್ಟಿಗೇಷನ್ಸ್ಗೆ ಇನ್ನೂ ಅನುಕೂಲವಾಗಲಿದೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಒಂದು ಯೂನಿಫಾರ್ಮ್ ಕೋಡ್ ಆಫ್ ಪ್ರಾಕ್ಟೀಸಸನ್ನು ಡೆವಲಪ್ ಮಾಡಲಾಗುವುದು ಎಲ್ಲ ಲ್ಯಾಬೊರೇಟರೀಸ್ಗಳಲ್ಲಿ. ಸೊ ಈ DNA ಟೆಸ್ಟಿಂಗ್ ಮಾಡೋದಕ್ಕೆ ಇನ್ನೂ ಸಹಕಾರಿಯಾಗಲಿದೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಇದು DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ 2019 4 ಪ್ರಾವಿಷನ್ಸ್. ಸೊ ಇದಕ್ಕೆ ಸಂಬಂಧಿಸಿ ಸ್ಟ್ಯಾಂಡಿಂಗ್ ಕಮಿಟಿ ಕೊಟ್ಟಂತಹ ರಿಪೋರ್ಟನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇ ಪ್ರಾವಿಷನ್ ಹೇಳಿದ ಹಾಗೆ ಎಲ್ಲವೆಲ್ಲ ಅಂದರೆ ವಿಕ್ಟಿಮ್ಸು, ಅಂಡರ್ ಟ್ರಯಲ್ಸು, ಇವ್ರನ್ನೆಲ್ಲ ನಾವು ಜೆನೆಟಿಕ್ ಇನ್ಫಾರ್ಮೇಷನನ್ನು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೋಸ್ಕರ ಏನು ಸ್ಟೋರ್ ಮಾಡಬೇಕು ಅಂತ ಅನ್ಕೊತಿದ್ದೀವೋ ಅದು ಕಾಸ್ಟ್ ಅಥವಾ ಕಮ್ಯುನಿಟಿ ಬೇಸ್ಡ್ ಪ್ರೊಫೈಲಿಂಗ್ ಮಾಡಿಕೊಂಡು ಮಿಸ್ಯೂಸ್ ಆಗುವ ಸಾಧ್ಯತೆಗಳು ಇದ್ದಾವೆ ಅಂತ ಹೇಳಿ ಒಂದು ಡೌಟನ್ನು ರೇಸ್ ಮಾಡ್ತಾ ಇರುವಂಥದ್ದು. ಹಾಗೆ ಈ DNA ಟೆಕ್ನಾಲಜಿ ಯೂಸ್ ಆ್ಯಂಡ್ ಅಪ್ಲಿಕೇಶನ್ ರೆಗ್ಯುಲೇಷನ್ ಬಿಲ್ 2019 15 ವರ್ಷಗಳಿಂದ ಚರ್ಚೆಯಲ್ಲಿರುವಂಥದ್ದು. ಈಗಾಗಲೇ 60 ಕಂಟ್ರಿಗಳು ಈ ರೀತಿಯ DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. US ಅಲ್ಲೂ ಸಹ ಈ ರೀತಿಯ ಒಂದು ಬಿಲ್ 1994 ಜಾರಿಗೆ ತರಲಾಗಿತ್ತು. ಈ DNA ಪ್ರೊಫೈಲ್ಸ್ ಏನಿರ್ತಾವೆ ಅಂದರೆ ಸ್ಕಿನ್ ಕಲರು, ಬಿಹೇವಿಯರು, ಯಾವ್ಯಾವ ರೋಗಗಳಿದ್ದಾವೆ, ಅವ್ರ ಹೆಲ್ತ್ ಸ್ಟೇಟಸ್ ಏನು, ಅವರಿಗೆ ಯಾವ್ಯಾವ ಡಿಸೀಸಿಗೆ ಅಲರ್ಜಿ ರಿಯಾಕ್ಷನ್ ಇದೆ. ಸೊ ಈ ರೀತಿಯ ಎಲ್ಲ ವಿಷಯಗಳು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಈ ರೀತಿಯ ಇನ್ಫಾರ್ಮೇಷನ್ ಸೇವ್ ಮಾಡ್ಕೊಳ್ಳೋದು ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡಲು ಉತ್ತೇಜಿಸುತ್ತದೆ ಅಥವಾ ಸ್ಪೆಸಿಫಿಕ್ ಇಂಡಿವಿಜುವಲ್ ಟಾರ್ಗೆಟ್ ಮಾಡೋದಕ್ಕೆ ನಡೆ ಮಾಡಿಕೊಡಬಹುದು ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಇರುವಂತಹ ಇನ್ಫಾರ್ಮೇಷನನ್ನು ತಗೊಂಡು ಕಾಸ್ಟ್ ಮತ್ತು ಕಮ್ಯುನಿಟಿ ಲೈನ್ಸ್ ಮೇಲೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಇದ್ದಾವೆ ಅಂತ ಈ ರಿಪೋರ್ಟಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಇನ್ನೊಂದು ಪಾಯಿಂಟಲ್ಲಿ ನಾವು ಅಲ್ಲಿ ಮಾತಾಡಿದ್ವಿ, ನ್ಯಾಷನಲ್ ಆ್ಯಂಡ್ ರೀಜನಲ್ DNA ಡೇಟಾ ಬೇಸನ್ನು ಯೂಸ್ ಮಾಡಲಾಗುವುದು ಅಂತ. ಸೊ ಈ ನ್ಯಾಷನಲ್ ರೀಜನಲ್ DNA ಡೇಟಾ ಬೇಸಲ್ಲಿ DNA ಪ್ರೊಫೈಲ್ಸ್ಗಳ ಅಂಡರ್ ಟ್ರಯಲ್ಸ್, ವಿಕ್ಟಿಮ್ಸ್ ಮತ್ತು ಅವ್ರ ರಿಲೇಟಿವ್ಸ್ಗಳ ಡೀಟೇಲ್ಸನ್ನು ಫ್ಯೂಚರ್ ಇನ್ವೆಸ್ಟಿಗೇಷನ್ಗೋಸ್ಕರ ಅಂತ ಸೇವ್ ಮಾಡ್ಕೋತಾ ಇದ್ದೀವಿ. ಆದರೆ ಇದಕ್ಕೆ ಯಾವುದೇ ಒಂದು ಲೀಗಲ್ ಅಥವಾ ಮಾರಲ್ ಜಸ್ಟಿಫಿಕೇಷನ್ ಇಲ್ಲ. ಈ ರೀತಿಯ ಲೀಗಲ್ ಮತ್ತು ಮಾರಲ್ ಜಸ್ಟಿಫಿಕೇಷನ್ ಇಲ್ಲದೇ ಇದ್ದಾಗ ಅದು ಹೈ ಪೊಟೆನ್ಷಿಯಲ್ ಮಿಸ್ಯೂಸ್ ಆಗಲು ಸಾಧ್ಯವಿದೆ ಅಂತ ಹೇಳ್ತಾ ಇರುವಂಥದ್ದು. ಮೂರನೇ ಪಾಯಿಂಟು ರೀಜನಲ್ ಆ್ಯಂಡ್ ನ್ಯಾಷನಲ್ ಡೇಟಾ ಬ್ಯಾಂಕ್ ಬಗ್ಗೆ. ಇನ್ನೊಂದು ದಿಕ್ಕಿನಲ್ಲಿ ನೋಡಿದಾಗ ಈ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಕ್ರೈಮ್ ಸೀನಲ್ಲಿ ಸಿಕ್ಕಂತಹ DNA ನಾವು ಯೂಸ್ ಮಾಡ್ತೀವಿ. ನಮಗೆಲ್ಲ ಗೊತ್ತಿದೆ, ಕ್ರೈಮ್ ಸೀನಲ್ಲಿ ಸಿಕ್ಕಂತಹ ಎಲ್ಲ DNAಗಳನ್ನು ಸ್ಟೋರ್ ಮಾಡಲಾಗುತ್ತದೆ. ಹಾಗೆ ಎಲ್ಲ ಕೇಸ್ ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿಲ್ಲ ಅಂತ ಡಿಸೈಡ್ ಆದಮೇಲೂ ಸಹ ಆ DNA ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಪ್ರಾವಿಷನನ್ನು ಕೊಡಲಾಗಿದೆ. ಆದರೆ ಈ ಡ್ರಾಫ್ಟ್ ರಿಪೋರ್ಟಲ್ಲಿ ಹೇಳ್ತಾ ಇರುವಂಥದ್ದು, ಒಂದು ವೇಳೆ ಆ ವ್ಯಕ್ತಿ ಕ್ರೈಮ್ ಸೀನಲ್ಲಿ DNA ಸಿಕ್ಕರೂ ಸಹ ಅವನೇನಾದರೂ ಕನ್ವಿಕ್ಟ್ ಇಲ್ಲದೆ ಇದ್ದಿದ್ದಾಗ ಅದನ್ನು ಡಿಲೀಟ್ ಮಾಡಿಬಿಡಬೇಕು ಅಂತ ಹೇಳಿ ಡ್ರಾಫ್ಟ್ ರಿಪೋರ್ಟಲ್ಲಿ ಕೊಟ್ಟಿರುವಂಥದ್ದು. ಹಾಗೆ ಒಬ್ಬ ವ್ಯಕ್ತಿ ಏನಾದರೂ 7 ವರ್ಷಗಳ ಮೇಲೆ ಅವನಿಗೆ ಪನಿಷ್ಮೆಂಟ್ ಆಗುತ್ತದೆ ಅಂತ ಅಂದಾಗ, ಆ ರೀತಿಯ ಕ್ರೈಮ್ ಮಾಡಿದಾಗ ಒಂದು ಕನ್ಸೆಂಟ್ ಲೆಟರ್ನ ತೊಗೊಂಡ್ಬಿಟ್ಟು ಅವರ DNA ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಈ ಬಿಲ್ಲಲ್ಲಿ ಪ್ರಾವಧಾನವನ್ನು ಮಾಡಲಾಗಿದೆ. ಆದರೆ ಈ ರೀತಿಯ ಒಂದು ಪ್ರಾವಧಾನವನ್ನು ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್
ತೆಗೆದುಹಾಕಬಹುದು ಅಥವಾ ಈ DNA ಕನ್ಸೆಂಟ್ ಲೆಟರ್ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿರಿ ಅಂತ. ಸೊ ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಗೆ ಏನಾದರೂ ಗೈಡೆನ್ಸ್ ಇದೆಯಾ ಅಥವಾ ಯಾವುದಾದ್ರೂ ಗ್ರೌಂಡ್ಸ್ ಇದೆಯಾ ಯಾವಾಗ ಅವರು ಮಾಡಬಹುದು ಅನ್ನೋದನ್ನು ಸಹ ಯಾವುದೇ ಕ್ಲಾರಿಟಿ ಕೊಡದೇ ಇರೋದು ಇಲ್ಲಿ ಕ್ವಶನ್ ಮಾರ್ಕ್ ರೇಸ್ ಮಾಡಿರುವಂಥದ್ದು. ಒಟ್ಟಾರೆ ಈ ಒಟ್ಟು DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ಲಿನ ಅಡಿಯಲ್ಲಿ ಯಾವ್ಯಾವ ಡೇಟಾ ನಾವು ಕಲೆಕ್ಟ್ ಮಾಡ್ಕೋತಾ ಇದ್ದೀವೋ ಅವುಗಳನ್ನು ಯಾವ ರೀತಿ ನಾವು ಪ್ರೊಟೆಕ್ಷನ್ ಕೊಡಲು ಸಾಧ್ಯವಿದೆ, ಡೇಟಾ ಪ್ರೊಟೆಕ್ಷನ್ ಲೆಜಿಸ್ಲೇಷನ್ ಒಂದು ಪ್ರಾಪರ್ ಇಲ್ಲ ನಮ್ಮದು, ಡೇಟಾ ಬ್ಯಾಂಕ್ ಮೇಂಟೈನ್ ಮಾಡಿದ ಮೇಲೆ ಅದು ಯಾವ ರೀತಿಯಾಗಿ ಯಾವ ರೂಲ್ಸ್ನ ಅಡಿಯಲ್ಲಿ ಅದನ್ನು ಮೇಂಟೈನ್ ಮಾಡಲಾಗುತ್ತದೆ ಅನ್ನೋಂತಹ ಇನ್ನೊಂದು ಪ್ರಶ್ನೆಯನ್ನು ಏರಿರುವಂಥದ್ದು. ಸೊ ಒಟ್ಟಾರೆ ಇಲ್ಲಿ ರೈಟ್ ಟು ಪ್ರೈವಸಿ ಮತ್ತು ಇದು ಯಾವುದೇ ಒಂದು ಪಬ್ಲಿಕ್ ಪರ್ಪಸನ್ನು ಸರ್ವ್ ಮಾಡೋದಿಲ್ಲ ಈ ರೀತಿಯ ಲೆಜಿಸ್ಲೇಷನ್ನಿಂದಾಗಿ. ಒಟ್ಟಾರೆ ಲಾಭಕ್ಕಿಂತ ನಷ್ಟಗಳೇ ಜಾಸ್ತಿ ಇರೋದು. ಸೊ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದಾವೋ ಅವನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಮತ್ತೆ ಹೊಸದಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ಉತ್ತಮ ಅಂತ ಹೇಳಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಕೊಟ್ಟಿರುವಂತಹ ರಿಪೋರ್ಟನ್ನು ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಿದ್ವಿ. ಈ ಆರ್ಟಿಕಲ್ನಲ್ಲಿ ಅಗ್ರಿ ಪ್ರಾಫಿಟ್ ಗ್ರೋತ್ ಮೇ ನಾಟ್ ಏಡ್ ರೂರಲ್ ಡೆವಲಪ್ಮೆಂಟ್, ಅಂದರೆ ಕೃಷಿ ಕ್ಷೇತ್ರದಲ್ಲಿ ಆಗುವಂತಹ ಲಾಭ ರೂರಲ್ ಡಿಮಾಂಡನ್ನು ಸಹಕರಿಸಲಿದೆ ಅನ್ನೋದಂಥ ಡೌಟನ್ನು ರೇಸ್ ಮಾಡಿರುವಂತಹ ಈ ಆರ್ಟಿಕಲನ್ನು ಓದಲಿದ್ದೇವೆ. ಸೊ ರೇಟಿಂಗ್ ಏಜೆನ್ಸಿ ಆದಂತಹ ಕ್ರಿಸಿಲ್ ಸುಮಾರು 25 ಫೀಲ್ಡ್ಸ್ಗಳಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ಗಳ ಮೇಲೆ ಸ್ಟಡಿ ಮಾಡಿಬಿಟ್ಟು ಪ್ರತಿ ಹೆಕ್ಟರಿಗೆ ಸುಮಾರು 10,000 ರೂಪಾಯಿ ಲಾಭವನ್ನು ಈ ಖಾರಿಫ್ ಅಂದರೆ ಸಮ್ಮರ್ ಕ್ರಾಪ್ ಸೀಸನ್ 2020ರಲ್ಲಿ ರೈತರು ಪಡೆಯಲಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಸ್ಟಡಿ ಮಾಡಬೇಕಾಗಿರುವಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಮೇಲೆ ಅಥವಾ ಅಗ್ರಿಕಲ್ಚರಲ್ಲಿ ಕೋವಿಡ್-19ಇಂದ ಆದಂತಹ ಎಫೆಕ್ಟ್ಸ್ ಅಥವಾ ಇಂಪ್ಯಾಕ್ಟ್ಸ್ ಅದು ಯಾವ ರೀತಿ ಅದನ್ನು ಇಂಪ್ರೂವ್ಮೆಂಟ್ಸ್ ಮಾಡಬೇಕಾಗಿದೆ ಅನ್ನೋವಂಥದ್ದನ್ನು ಇಲ್ಲಿ ಓದಲಿದ್ದೇವೆ. ಇದು ಸಹ ನಮಗೆ ಎಕಾನಮಿ ಅಗ್ರಿಕಲ್ಚರ್ ಸೆಕ್ಷನಲ್ಲಿ ನಮಗೆ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. UPSC ಹಾಗೂ KS ಮೀನ್ಸಲ್ಲಿ ಇದರ ಮೇಲೆ ನಾವು ರಿಲೇಟೆಡ್ ಕ್ವೆಶನ್ಸ್ ಮತ್ತು ಎಸ್ಸೆಯಲ್ಲೂ ಸಹ ಈ ಪಾಯಿಂಟ್ಸ್ಗಳನ್ನು ನಾವು ಉಪಯೋಗಿಸ್ಕೊಳ್ಳಬಹುದು. ಸೊ ಇಲ್ಲಿ ಮೊದಲನೇದಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರದಲ್ಲಿ ಲಾಭಗಳು ಕಾಣಲು ಸಾಧ್ಯವಿದೆ. ಯಾಕಂದರೆ ಫಾರ್ಮರ್ಸಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಅಥವಾ ರಾಬಿ ಕ್ರಾಪ್ಸ್ ಪೋಸ್ಟ್ ಹಾರ್ವೆಸ್ಟ್ ವರ್ಕ್ಗಳಿಗೋಸ್ಕರ ಸುಮಾರು 30,000 ಕೋಟಿ ಅಡಿಷ್ನಲ್ ಎಮರ್ಜೆನ್ಸಿ ಫಂಡನ್ನು ನಬಾರ್ಡ್ ಥ್ರೂ ಇನ್ಫ್ಯೂಸ್ ಮಾಡಿರುವಂಥದ್ದು ಮತ್ತು 2 ಲಕ್ಷ ಕೋಟಿ ಕನ್ಸೆಷನಲ್ ಕ್ರೆಡಿಟನ್ನು ಭಾರತ ಸರ್ಕಾರ ಕೊಟ್ಟಿರುವಂಥದ್ದು. ಸೊ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಸುಮಾರು 5.9% ಹೆಚ್ಚಳವನ್ನು ಹೋದ ಕ್ವಾರ್ಟರ್ 2019-20 ಹೋದ ಕ್ವಾರ್ಟರ್ಗಿಂತ ಹೆಚ್ಚಿಗೆ ನಾವು ಕಾಣಲಿದ್ದೇವೆ. ಆದರೆ ಈ ಲಾಭ ಅಥವಾ ಈ ಫಾರ್ಮರ್ಸ್ ಇನ್ಕಮ್ನಿಂದ ಬರುವಂತಹ ಲಾಭವನ್ನು ಎಲ್ಲರಿಗೂ ಸರಿಸಮಾನವಾಗಿ ಅಥವಾ ಪರ್ ಕ್ಯಾಪಿಟಾ ಫಾರ್ಮರ್ ಇನ್ಕಮಲ್ಲಿ ಕಡಿತವನ್ನು ಕಾಣಲು ಸಾಧ್ಯವಾಗಲಿದೆ. ಯಾಕಂದರೆ ಕೋವಿಡ್-19ಇಂದಾಗಿ ರಿವರ್ಸ್ ಮೈಗ್ರೇಷನ್ ಆಗಿರುವಂಥದ್ದು. ಸೊ ಪ್ರಾಫಿಟ್ಸ್ ಏನೋ ಆಗ್ತಾ ಇದ್ದಾವೆ, ಆದರೆ ಇಂಪ್ಯಾಕ್ಟ್ ಏನಾಗ್ತಿದೆ, ಲೋವರ್ ಆಗ್ತಾ ಇರುವಂಥದ್ದು ಲಾಭದಲ್ಲಿ. ಯಾಕಂದರೆ ರಿವರ್ಸ್ ಮೈಗ್ರೇಷನ್ ಮೊದಲನೇದು ಕೋವಿಡ್-19ಇಂದಾಗಿ ಹೆಚ್ಚಿನ ಮಾತ್ರದಲ್ಲಿ ಜನ ತಮ್ಮ ಊರಿಗೆ ವಾಪಸ್ ಹೋಗಿರೋದ್ರಿಂದ ಕೃಷಿ ಕ್ಷೇತ್ರದಲ್ಲಿ ಸುಮಾರು 16% ಹೆಚ್ಚಳವನ್ನು ಕಾಣ್ತಾ ಇದ್ದೀವಿ. ಸೊ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಕೊಟ್ಟಿರುವಂತಹ ಡೇಟಾನ ನೋಡಿದಾಗ 14.9 ಮಿಲಿಯನ್ ಕೆಲಸಗಳು ಏಪ್ರಿಲ್-ಜುಲೈ 2020 ಪೀರಿಯಡಲ್ಲಿ ನಡೆದಿರುವಂಥದ್ದು. ಸೊ ಈ ರಿವರ್ಸ್ ಮೈಗ್ರೇಷನ್ ಜೊತೆಗೆ ಕೃಷಿ ಮಾತ್ರ ಒಂದು ಎಂಪ್ಲಾಯ್ಮೆಂಟ್ ಆಪ್ಷನ್ ಆಗಿ ಉಳ್ಕೊಂಡಿರೋದ್ರಿಂದ ಅಲ್ಲಿ ಪರ್ ಕ್ಯಾಪಿಟಾ ಫಾರ್ಮರ್ಸ್ ಇನ್ಕಮ್ ಕಡಿಮೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆ್ಯಂಡ್ ಲೇಬರ್ ಡಿಮಾಂಡು ಸಹ ಹೆಚ್ಚಿಗೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಕೇಸಸ್ ಅಥವಾ ಕೋವಿಡ್-19 ಕೇಸಸ್ ಹೆಚ್ಚಿಗೆ ಆಗುತ್ತಾ ಇರೋದರಿಂದ ಕೃಷಿ ಕ್ಷೇತ್ರದ ಮೇಲೂ ಹೊಡೆತ ಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೂ ಬೆಳೆಗಳ ಮೇಲೆ ಬೆಲೆ ಅಥವಾ ಬೆಳೆಗಳ ಬೆಲೆಯಲ್ಲೂ ಸಹ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಔಟ್ಪುಟ್ ಹೆಚ್ಚಿಗೆ ಆಗ್ತಾ ಇದೆ, ಆದರೆ ಅದರಿಂದಾಗಿ ಗ್ರೋತ್ ಹೆಚ್ಚಿಗೆ ಆಗ್ತಾ ಇದೆ ಹೊರತು ಇನ್ಕಮ್ ಹೆಚ್ಚಿಗೆ ಆಗ್ತಾ ಇದೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಪ್ರೈಸ್ ಏನು ಫಾರ್ಮರ್ಸ್ ಪಡಿತಿದ್ದಾರೋ ಅದು ಹಳೇದಕ್ಕಿಂತ ಕಡಿಮೆ ಆಗಿರುವಂಥದ್ದು. ಸೊ ಈ ರೀತಿಯ ಕಡಿತವಾದಾಗ ಇನ್ಕಮ್ ಯಾವ ರೀತಿ ಇನ್ಕ್ರೀಸ್ ಆಗಲು ಸಾಧ್ಯವಿದೆ ಅಂತ ಹೇಳಿ ಪ್ರಶ್ನೆಗಳನ್ನು ಇಲ್ಲಿ ಎತ್ತಿರುವಂಥದ್ದು. ಸೊ ಅದಕ್ಕೆ ಸರ್ಕಾರ ಏನೇನು ಮಾಡಿದೆ ಅನ್ನೋ ನೋಡಿದಾಗ ಮೊದಲನೇದಾಗೂ ಸ್ಟೆಪ್ಸ್ ಟೇಕನ್ ಬೈ ಗವರ್ಮೆಂಟ್ ನೋಡಿದಾಗ 3 ಆರ್ಡಿನೆನ್ಸ್ಗಳನ್ನು ಸರ್ಕಾರ ತಂದಿರುವಂಥದ್ದು. ಈ 3 ಆರ್ಡಿನೆನ್ಸ್ಗಳಲ್ಲಿ ಮೊದಲನೇದು ಆತ್ಮನಿರ್ಭರ್ ಭಾರತ್ ಸ್ಕೀಮ್ ಏನು 2020 ಮೇಯಲ್ಲಿ ಲಾಂಚ್ ಮಾಡಲಾಗಿತ್ತು. ಇದರ ಅಡಿಯಲ್ಲಿ 3 ಆರ್ಡಿನೆನ್ಸ್ಗಳನ್ನು ತರಲಾಗಿದೆ. ಈ 3 ಆರ್ಡಿನೆನ್ಸ್ಗಳು ಮೊದಲನೇದು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಟ್ರೇಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆರ್ಡಿನೆನ್ಸ್ ಮೊದಲನೇದು. ಎರಡನೇದು ಫಾರ್ಮರ್ಸ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಆರ್ಡಿನೆನ್ಸ್ ಆ್ಯಂಡ್ ಎಸೆನ್ಷಿಯಲ್ ಕಮೋಡಿಟೀಸ್ ಆರ್ಡಿನೆನ್ಸ್. ಸೊ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಪ್ರೈಸ್ ಅಶ್ಯೂರೆನ್ಸ್ ಆರ್ಡಿನೆನ್ಸ್ ಒಂದು, ಹಾಗೂ ಮೂರನೇದು ಫಾರ್ಮ್ ಸರ್ವಿಸಸ್ ಆರ್ಡಿನೆನ್ಸ್ ಎಸೆನ್ಷಿಯಲ್ ಕಮೋಡಿಟೀಸ್ ಆರ್ಡಿನೆನ್ಸ್. ಸೊ ಈ 3 ಆರ್ಡಿನೆನ್ಸ್ಗಳನ್ನು ತಂದು ಮೈ ಕ್ರಾಪ್ ಮೈ ರೈಟ್ ಅಂಥೇಳಿ ರೈತರಿಗೆ ನನ್ನ ಬೆಳೆ ನನ್ನ ಹಕ್ಕು ಅಂಥೇಳಿ ರೈತರಿಗೆ ಅನುಕೂಲವಾಗುವಂತೆ ಈ 3 ಆರ್ಡಿನೆನ್ಸ್ಗಳನ್ನು ತಂದಿರುವಂಥದ್ದು. ಮತ್ತು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡನ್ನು ಸಹ 1 ಲಕ್ಷ ಕೋಟಿ
ಅಲೋಕೇಟ್ ಮಾಡಿಬಿಟ್ಟು ಕೋಲ್ಡ್ ಚೈನ್ಸ್ ಅಥವಾ ರೆಫ್ರಿಜರೇಟೆಡ್ ಟ್ರಾನ್ಸ್ಪೋರ್ಟೇಷನ್, ಫ್ರಿಡ್ಜ್ ಇರುವಂತಹ ಟ್ರಾನ್ಸ್ಪೋರ್ಟೇಷನ್ಸ್ಗಳನ್ನು ಜಾರಿಗೆ ತರಲು ರೈತರಿಗೆ ಅನುಕೂಲವಾಗುವಂತೆ ಈ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡನ್ನು ಕೊಟ್ಟಿರುವಂಥದ್ದು. ಸೊ ಒಟ್ಟಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಪ್ರೈವೇಟ್ ಕಂಪನೀಸ್, MNCs ಕಂಪನೀಸ್ ಈ ಚೌಪಾಲ್ ಅಂತ ಹೇಳಿ ಒಂದು ITC ಕಂಪನಿ ಶುರು ಮಾಡಿರುವಂಥದ್ದು. ಇದು ನಮಗೆ ಅತಿ ಮುಖ್ಯವಾದದ್ದು, UPSC ಪ್ರಿಲಿಮ್ಸಲ್ಲೂ ಬರಬಹುದು. ಸೊ ಈ ಚೌಪಾಲ್ ITC ಕಂಪನಿ ಮಾಡಿರುವಂಥದ್ದು. ಇದರಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಟೆಕ್ನಿಕಲ್ ನಾಲೆಜು ಮತ್ತು ಕೃಷಿ ರಿಲೇಟೆಡ್ ಎಕೋಸಿಸ್ಟಮನ್ನು ಡೆವಲಪ್ ಮಾಡಲು ಸಾಧ್ಯವಾಗಲಿದೆ ಅನ್ನೋದಂತನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಹಾಗೆ ಭಾರತ ಸರ್ಕಾರವೂ ಸಹ ಈ ರೀತಿಯ ಕಾಮನ್ ಸರ್ವಿಸ್ ಸೆಂಟರ್ಗಳನ್ನು ಇಡೀ ದೇಶದಲ್ಲಿ ನೆಟ್ವರ್ಕ್ ಇಂಪ್ಲಿಮೆಂಟ್ ಮಾಡಿ ಅಥವಾ ಇನ್ಕ್ರೀಸ್ ಮಾಡಿಬಿಟ್ಟು ಕಾಟೇಜ್ ಇಂಡಸ್ಟ್ರೀಸ್ ಆಗಿರ್ಬೋದು, ಹೆಲ್ತ್ ಕೇರ್, ಎಜುಕೇಷನ್, ರೋಡ್ ನೆಟ್ವರ್ಕ್, ಕಮ್ಯುನಿಕೇಷನ್ ಹಾಗೂ ಪವರ್ ಈ ಎಲ್ಲ ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಹಾಗೂ ಮೈಗ್ರೇಷನ್ ಏನಾಗ್ತಿದೆಯೋ ಕೆಲಸಕ್ಕೋಸ್ಕರ, ಸೊ ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಒಟ್ಟಾರೆ ಕೋವಿಡ್-19ಇಂದಾಗಿ ಫಾರ್ಮರ್ಸ್ ಔಟ್ಪುಟ್ಟಲ್ಲಿ ಇನ್ಕ್ರೀಸ್ ಆದರೂ ಸಹ ಇನ್ಕಮಲ್ಲಿ ಯಾವುದೇ ಬದಲಾವಣೆಗಳನ್ನು ಕಾಣಲು ಸಾಧ್ಯವಾಗ್ತಿಲ್ಲ ಅನ್ನೋವಂಥದ್ದು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಇಂಡಿಯಾ ಡಸ್ ನೀಡ್ ಎ ಫಿಸ್ಕಲ್ ಕೌನ್ಸಿಲ್ ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ನಾವು ಫಿಸ್ಕಲ್ ಕೌನ್ಸಿಲಿನ ಅವಶ್ಯಕತೆ ಅಥವಾ ಮೊದಲನೇದಾಗಿ ಫಿಸ್ಕಲ್ ಕೌನ್ಸಿಲ್ ಎಂದರೇನು, ಭಾರತಕ್ಕೆ ಇದರ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಮತ್ತು ಫಿಸ್ಕಲ್ ಕೌನ್ಸಿಲ್ ಯಾವ ಟಾಸ್ಕ್ಗಳನ್ನು ಒಳಗೊಂಡಿರುತ್ತದೆ, ಹಾಗೆ ಈ ಫಿಸ್ಕಲ್ ಕೌನ್ಸಿಲಿನ ಸಕ್ಸಸ್ ರೇಟನ್ನು ಅರ್ಥೈಸ್ಕೊಳ್ಳೋಕ್ಕೆ ಒಂದಿಷ್ಟು ಕೇಸ್ ಸ್ಟಡೀಸ್ ಮತ್ತು ಕೊನೆಯದಾಗಿ ಕನ್ಕ್ಲೂಷನ್. ಸೊ ಇಷ್ಟು ಭಾಗಗಳಲ್ಲಿ ಈ ಫಿಸ್ಕಲ್ ಕೌನ್ಸಿಲನ್ನು ನಾವು ಅರ್ಥೈಸ್ಕೊಳ್ಳಲಿದ್ದೇವೆ. ಸೊ UPSC ಎಕ್ಸಾಮಿನಲ್ಲಿ ನಮಗೆ ಫಿಸ್ಕಲ್ ಕೌನ್ಸಿಲನ್ನು ರಿಲೇಟೆಡ್ ಕ್ವೆಶನ್ಸ್ ಬರಲು ಸಾಧ್ಯವಿದೆ. ಯಾಕಂದರೆ ಈಗ ಆಗ್ತಾ ಇರುವಂತಹ ಕೋವಿಡ್-19 ಸಂದರ್ಭಕ್ಕೆ ಅನುಸಾರವಾಗಿ ಆರ್ಥಿಕವಾಗಿ ಬಹಳ ಭಾರತ ಹಿಂದೇಟು ತಿಂತಾ ಇರೋದ್ರಿಂದ ಆ ದೃಷ್ಟಿಯಲ್ಲಿ ಹೇಗೆ ಅದನ್ನು ಮತ್ತೆ ರಿಕವರ್ ಮಾಡಬೇಕು ಮತ್ತು ಅಥವಾ ಹೊಸ ಪಾತನ್ನು ಶುರು ಮಾಡಬೇಕು ಅಂದಾಗ ಫಿಸ್ಕಲ್ ಕೌನ್ಸಿಲ್ ಒಂದು ದೊಡ್ಡ ಪ್ರಶ್ನೆಯಾಗಿ ಮುಂದೆ ನಿಂತಿದೆ. ಸೊ ಇದರ ಬಗ್ಗೆ ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಭಾರತ ಸದ್ಯಕ್ಕೆ ಈ ಕೋವಿಡ್-19 ಸಮಯದಿಂದಾಗಿ ಭಾರತದ ಫಿಸ್ಕಲ್ ಡೆಫಿಸಿಟ್ 2019 ಮತ್ತು 2020ರಲ್ಲಿ ಕ್ಯಾಗ್ ಎಸ್ಟಿಮೇಟ್ ಮಾಡಿದ ಹಾಗೆ 4.6% ಇದೆ. ಅಂದರೆ ಕಳೆದ ವರ್ಷಕ್ಕಿಂತ ಸುಮಾರು 0.8% ಹೆಚ್ಚಳವನ್ನು ಕಾಣ್ತಾ ಇದ್ದೀವಿ. ಸೊ ಈ ವರ್ಷ ಇದೇ ಸಂದರ್ಭದ ಅಥವಾ ಇದೇ ರೀತಿ ಕಂಟಿನ್ಯೂ ಆದರೆ ಭಾರತದ ಫಿಸ್ಕಲ್ ಡೆಫಿಸಿಟ್ ಸುಮಾರು 7% GDPಯ ಅಷ್ಟು ಹೆಚ್ಚಾಗಲಿದೆ. ಅಂದರೆ ನಮ್ಮ ಎಸ್ಟಿಮೇಟೆಡ್ ಇರೋದು 3.5%. ನಮ್ಮ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಬಜೆಟ್ ಮ್ಯಾನೇಜ್ಮೆಂಟ್ FRBM ಆ್ಯಕ್ಟ್ನ ಪ್ರಕಾರ ಫಿಸ್ಕಲ್ ಡೆಫಿಸಿಟನ್ನು 3.5% ಅಂದರೆ 3.5%ಕ್ಕೆ ಕಂಟೈನ್ ಮಾಡಬೇಕಾಗಿರುತ್ತದೆ. ಆದರೆ ಅದನ್ನು ಬಿಟ್ಟು ನಾವು 7%ಕ್ಕೆ ಏರುವ ಸಾಧ್ಯತೆಗಳಿದ್ದಾವೆ. ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡನ್ನೂ ಡೆಫಿಸಿಟ್ಗಳನ್ನು ಕನ್ಸಾಲಿಡೇಟ್ ಮಾಡಿದ್ದಲ್ಲಿ ಇದು 12% GDP ಹೀಗೆ ಏರಲಿದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಸೊ ಈ ರೀತಿಯ ಸಂದರ್ಭದಲ್ಲಿ ಅಥವಾ ಈ ರೀತಿಯ ಸನ್ನಿವೇಶಗಳು ನಮ್ಮ ಭಾರತ ದೇಶದ ಎದುರಿದ್ದಾಗ ಒಂದು ಫಿಸ್ಕಲ್ ಕನ್ಸಾಲಿಡೇಷನ್ ಪಾತ್ ಈ ಕ್ರೈಸಿಸ್ ಆದ ಕೂಡಲೇ ಅವಶ್ಯಕತೆ ಇದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಯಾಕಂದರೆ ಫಿಸ್ಕಲ್ ಡೆಫಿಸಿಟಲ್ಲಿ ಅಥವಾ ಫಿಸ್ಕಲ್ ಕೌನ್ಸಿಲ್ ಈಗ ಸದ್ಯಕ್ಕೆ ನಡೀತಾನೆ ಇದೆಯಲ್ಲ ಸರಿಯಾಗಿ, ಮತ್ತು ಯಾಕೆ ಫಿಸ್ಕಲ್ ಡೆಫಿಸಿಟ್ ಅಥವಾ ಈಗಿರೋ ಸಂದರ್ಭಕ್ಕೆ ಫಿಸ್ಕಲ್ ಟಾರ್ಗೆಟ್ಗಳು ಮಿಸ್ ಆಗ್ತಾ ಇದ್ದಾವೆ. ಸೊ ಅದರಿಂದಾಗಿ ಅವಶ್ಯಕತೆ ಏನಿದೆ ಅಂತಂದಾಗ ಮೊದಲನೇದಾಗಿ ಫಿಸ್ಕಲ್ ಡೆಫಿಸಿಟ್ ಮತ್ತು ಸಾಲ ಏನು ಮಾಡೋದಿದೆಯೋ ಇದು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯ ಪ್ರಶ್ನೆಗಳನ್ನು ಉದ್ಭವ ಮಾಡುತ್ತದೆ. ಏನಾದರೂ ಟಾರ್ಗೆಟ್ಸ್ಗಳನ್ನು ಅಂದರೆ ನಾವು ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ಸ್ಗಳನ್ನು ಪದೇ ಪೋಸ್ಟ್ಪೋನ್ ಮಾಡೋದು ಅಥವಾ ನಾನ್ ಸೆಟಲ್ಮೆಂಟ್ ಆಫ್ ಬಿಲ್ ಪೇಮೆಂಟ್ಸ್, ಸರಿಯಾದ ಸಮಯದಲ್ಲಿ ಬಿಲ್ ಪೇಮೆಂಟ್ಸ್ ಮಾಡದೇ ಇರುವಂಥದ್ದು ಅಥವಾ ಬಜೆಟರಿ ಫೈನಾನ್ಸಿಂಗ್ ಮಾಡಿಬಿಟ್ಟು ಲೋವರ್ ಡೆಫಿಸಿಟ್ಗಳನ್ನು ತೋರಿಸ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಕ್ಯಾಗ್ ರಿಪೋರ್ಟ್ ಕೊಟ್ಟ ಹಾಗೆ 2018ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2016 ಹಾಗೂ 17 ಈ ಆ್ಯಕ್ಟನ್ನ ಆಧರಿಸಿ ಸ್ಟಡಿ ಮಾಡಿದ ಮೇಲೆ ಕೊಟ್ಟಂತಹ ರಿಪೋರ್ಟ್ಸ್ಗಳನ್ನು ನೋಡಿದಾಗ ಒಂದಿಷ್ಟು ಸ್ಪೆಷಲ್ ಬ್ಯಾಂಕಿಂಗ್ ಅರೇಂಜ್ಮೆಂಟ್ಸ್ಗಳನ್ನು ಮಾಡಿಕೊಂಡು ಫರ್ಟಿಲೈಸರ್ ಸಬ್ಸಿಡಿನ ಅದರಲ್ಲಿ ತೋರಿಸ್ಕೊಳ್ಳೋಂಥದ್ದು ಮತ್ತು ಶಾರ್ಟ್ ಟರ್ಮ್ ಬಾಂಡ್ಸ್ಗಳನ್ನು ಇಶ್ಯೂ ಮಾಡೋದು, ಅನ್ಸೆಕ್ಯೂರ್ಡ್ ಲೋನ್ಸ್ ಅಥವಾ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡಿಂದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಫುಡ್ ಸಬ್ಸಿಡಿನ ಮೀಟ್ ಮಾಡೋದಕ್ಕೋಸ್ಕರ ಬೇಕಾದಂತಹ ಲೋನ್ಗಳನ್ನು ತಗೊಳ್ಳುವಂಥದ್ದು ಮತ್ತು ಲಾಂಗ್ ಟರ್ಮ್ ಇರಿಗೇಷನ್ ಫಂಡ್ ಅಂತ ಏನಿದೆಯೋ ಅದನ್ನು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟಿಂದ ಇರಿಗೇಷನ್ ಪ್ರಾಜೆಕ್ಟ್ಸಿಗೆ ಹಣವನ್ನು ಡೈವರ್ಟ್ ಮಾಡುವಂಥದ್ದು, ರೈಲ್ವೆ ಪ್ರಾಜೆಕ್ಟ್ಸ್ಗೆ ಬೇಕಾದಂತಹ ಸಾಲಗಳನ್ನು ಇಂಡಿಯನ್ ರೈಲ್ವೆ ಫಿನಾನ್ಸ್ ಕಾರ್ಪೊರೇಷನ್. ಸೊ ಈ ರೀತಿಯ ಬೇರೆ ಆ್ಯಕ್ಟಿವಿಟೀಸಿಗೆ
ಥರ್ಡ್ ಚಾನಲಿಂದ ಹಣವನ್ನು ಪಡೆಯುವಂಥದ್ದು. ಉದಾಹರಣೆಗಳನ್ನು ಕ್ಯಾಗ್ ತನ್ನ 2018ನೇ ರಿಪೋರ್ಟಿನಲ್ಲಿ ಹೇಳಿದೆ. ಅದನ್ನು ತೋರಿಸ್ಕೊಂಡ್ಬಿಟ್ಟು ಅದರಿಂದ ನಾವು ಹಣವನ್ನು ಅಥವಾ ಫಿಸ್ಕಲ್ ಟಾರ್ಗೆಟನ್ನು ನಾವು ಕಂಟೈನ್ ಮಾಡ್ತಾ ಇದ್ದೀವಿ, ಈ ಆರ್ಗನೈಸೇಷನ್ಸ್ಗಳು ಅದಕ್ಕೆ ಸ್ಪೆಂಡ್ ಮಾಡ್ಕೋತಾ ಇದ್ದಾವೆ ಅಂತ ತೋರಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆಯನ್ನು ಈ ಆರ್ಟಿಕಲಲ್ಲಿ ಕೇಳಲಾಗಿದೆ. ಹಾಗೆ ನಮಗಷ್ಟೇ ಗೊತ್ತಿರೋ ಹಾಗೆ ಈಗಷ್ಟೇ ಲೈಫ್ ಇನ್ಶೂರೆನ್ಸ್ ಆಫ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿತ್ತೋ ಅದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾನ ಖರೀದಿ ಮಾಡಿರುವಂಥದ್ದು, ಮತ್ತು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಏನಿದೆಯೋ ಅದು ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನನ್ನು ಖರೀದಿ ಮಾಡಿರುವಂಥದ್ದು. ಹಾಗೆ ಇದರಿಂದ ಬಂದಂಥ ಹಣನ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೊಸೀಡ್ಸ್ ಅಂತ ಹೇಳಿ ತೋರಿಸ್ಕೊತಾ ಇದ್ದೀವಿ. ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ ಡಿಸ್ಇನ್ವೆಸ್ಟ್ಮೆಂಟ್ ಕಡೆಗೆ ಹೆಚ್ಚಿನ ಮಾತ್ರದಲ್ಲಿ ತನ್ನ ಆಲೋಚನೆಯನ್ನು ಮಾಡ್ತಾ ಇದೆ. ಬಟ್ LIC ಮತ್ತು ಪವರ್ ಕಾರ್ಪೊರೇಷನ್ಗಳು ಇದನ್ನು ಖರೀದಿ ಮಾಡಿಬಿಟ್ಟು ಅದರಿಂದ ಬಂದಂಥ ಹಣವನ್ನು ಡಿಸ್ಇನ್ವೆಸ್ಟ್ಮೆಂಟ್ ಹಣವನ್ನಾಗಿ ಮತ್ತೆ ರೀರೌಟ್ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇಲ್ಲಿ ಪ್ರಶ್ನೆಗಳನ್ನು ಎತ್ತಿ ಹಿಡಿಯಲಾಗಿದೆ. ಹಾಗೆ ನೆಕ್ಸ್ಟ್ ಬರುವಂಥದ್ದು ಫಿಸ್ಕಲ್ ಕೌನ್ಸಿಲಿನ ಅವಶ್ಯಕತೆ ಏನಿದೆ ಮತ್ತು ಹೇಗೆ ಫಿಸ್ಕಲ್ ಕೌನ್ಸಿಲ್ ಈ ರೀತಿಯ ಟ್ರಾನ್ಸ್ಪರೆನ್ಸಿಯಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲು ಸಹಕಾರಿಯಾಗಲಿದೆ ಅನ್ನುವಂಥದ್ದನ್ನು ಹೇಳಿದಾಗ 13ನೇ ಫೈನಾನ್ಸ್ ಕಮಿಷನ್ ಫಿಸ್ಕಲ್ ಕೌನ್ಸಿಲ್ ಬಗ್ಗೆ ಹೇಳುತ್ತದೆ. ಅದರ ಜೊತೆಯಲ್ಲಿ FRBM ರಿವ್ಯೂ ಕಮಿಟಿಯೂ ಸಹ ಈ ರೀತಿಯ ಫಿಸ್ಕಲ್ ಕೌನ್ಸಿಲ್ ಅವಶ್ಯಕತೆ ಇದೆ ಅಂತ ಹೇಳಿದೆ. ಮತ್ತು 14ನೇ ಫೈನಾನ್ಸ್ ಕಮಿಷನ್ನು ಸಹ ಒಂದು ಇಂಡಿಪೆಂಡೆಂಟ್ ಫೈನಾನ್ಸ್ ಕೌನ್ಸಿಲನ್ನು ಅಪಾಯಿಂಟ್ಮೆಂಟ್ ಆಗಬೇಕು. ಪಾರ್ಲಿಮೆಂಟ್ ಇದಕ್ಕೋಸ್ಕರ ಬೇಕಾದಂತಹ ಒಂದು ಸೆಕ್ಷನನ್ನು FRBM ಆ್ಯಕ್ಟಲ್ಲಿ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳಿ ಕೊಟ್ಟಿರುವಂತಹ ರೆಕಮೆಂಡೇಷನ್ಸನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಈ ಫಿಸ್ಕಲ್ ಕೌನ್ಸಿಲ್ ಅಂದರೆ ಏನು, ಮೊದಲನೇದಾಗಿ ಫಿಸ್ಕಲ್ ಕೌನ್ಸಿಲ್ ಇದೊಂದು ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿ ಸ್ಟೇಬಲ್ ಮತ್ತು ಸಸ್ಟೈನ್ಡ್ ಪಬ್ಲಿಕ್ ಫೈನಾನ್ಸಸನ್ನು ಮೇಂಟೈನ್ ಮಾಡಲು ಸಹಕಾರಿಯಾಗಲಿದೆ. ಸೊ ಈ ಪಬ್ಲಿಕ್ ಫಂಡೆಡ್ ಅಥವಾ ಇದು ಏನು ಪಬ್ಲಿಕ್ ಫಂಡ್ಸ್ ಏನಿದಾವೋ ಇವೆಲ್ಲದನ್ನು ಅಕೌಂಟಬಿಲಿಟಿ ಟ್ರಾನ್ಸ್ಪರೆಂಟಾಗಿ ಅಪ್ರೋಚ್ ಮಾಡಿಬಿಟ್ಟು ಅದರಲ್ಲಿ ಕೀ ಆಸ್ಪೆಕ್ಟ್ಸ್ಗಳನ್ನು ನೋಡಿಬಿಟ್ಟು ಗೌರ್ಮೆಂಟಿಗೆ ರೆಕಮೆಂಡೇಷನ್ಸನ್ನು ಕೊಡೋದೇ ಫಿಸ್ಕಲ್ ಕೌನ್ಸಿಲಿನ ಮುಖ್ಯ ಉದ್ದೇಶವಾಗಿರುತ್ತದೆ. ಸೊ ಇದು ಕೊಟ್ಟಂತಹ ರಿಪೋರ್ಟ್ ಅನ್ಬಯಾಸ್ಡ್ ಇರಬೇಕು. ಅದರಿಂದಾಗಿ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಹೆಚ್ಚಿಗೆ ಆಗಲು ಸಾಧ್ಯವಿದೆ. ಮತ್ತು ಪೊಲಿಟಿಕಲ್ ಏನು ಪಾಪ್ಯುಲಿಸ್ಟ್ ನಾವು ನೋಡಿದ್ದೀವಿ ಎಲೆಕ್ಷನ್ ಸಮಯದಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಪಾಪ್ಯುಲಿಸ್ಟ್ ಪಾಲಿಸೀಸ್ ಅಂದರೆ ಜನರಿಗಿಂದ ವೋಟ್ ಪಡೆಯೋದಕ್ಕೋಸ್ಕರ ಹೆಚ್ಚಿನ ಮಾತ್ರದಲ್ಲಿ ಪಾಪ್ಯುಲಿಸ್ಟ್ ಪಾಲಿಸಿಗಳು ಆಗುವಂಥದ್ದು ನೋಡ್ತೀವಿ. ಆ ರೀತಿಯ ಪಾಪ್ಯುಲಿಸ್ಟ್ ಪಾಲಿಸಿಗಳನ್ನು ತಡೆಯಲು ಸಾಧ್ಯವಾಗಲಿದೆ. ಮೂರನೇದು ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು. ಫಿಸ್ಕಲ್ ಇಂಪ್ಲಿಕೇಶನ್ಸಿಂದ ಯಾವ ರೀತಿ ನಾವು ಭಾರತ ಅನುಭವಿಸಲಿದೆ ಅನ್ನೋದಂಥ ಒಂದು ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು. ಸೊ ಈ ರೀತಿಯ 3 ಪಾಯಿಂಟ್ಸ್ಗಳನ್ನು ಏನಾದರೂ ಕನ್ಸಾಲಿಡೇಟ್ ಮಾಡಿ ಫಿಸ್ಕಲ್ ಕೌನ್ಸಿಲ್ ಮುಂತರಲು ಸಾಧ್ಯವಾಗಿದ್ದಲ್ಲಿ ನಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಡಿಸಿಪ್ಲಿನ್ ಬರಲು ಸಾಧ್ಯವಿದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ಸಹ 36 ಕಂಟ್ರೀಸು ಈ ರೀತಿಯ ಫಿಸ್ಕಲ್ ಕೌನ್ಸಿಲ್ಸ್ಗಳ ಬಗ್ಗೆ ಆಗಲೇ 2014 ಪಾಸ್ ಮಾಡಿದವು. ಆದರೆ ಈ ರೀತಿಯ ಫಿಸ್ಕಲ್ ಕೌನ್ಸಿಲ್ ನಾವು ಹೆಚ್ಚಿನ ಮಾತ್ರದಲ್ಲಿ ಡೆವಲಪ್ಡ್ ಕಂಟ್ರೀಸಲ್ಲಿ ನೋಡ್ತೀವಿ. ಅದೇ ರೀತಿ ಡೆವಲಪಿಂಗ್ ಕಂಟ್ರೀಸ್ ಅಥವಾ ಎಮರ್ಜಿಂಗ್ ಕಂಟ್ರೀಸು ಸಹ ಇದರ ಬಗ್ಗೆ ಆಲೋಚಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆ ಇಲ್ಲಿ ಒಂದೇ ಅಜೆಂಡಾ ಏನು ಅಂತಂದರೆ ಎಲ್ಲದನ್ನೂ ಸ್ಕ್ರೂಟಿನಿ ಒಳಗೆ ಇಡಬೇಕು. ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಬೇರೆ ಬೇರೆ ಆಗಿದೆ. ಬಟ್ ಇಂಡಿಪೆಂಡೆಂಟ್ ಅನಾಲಿಸಿಸ್ಗೆ ಅಂದರೆ ಇವ್ರದ್ದು ಟಾಸ್ಕ್ ಏನಿರುತ್ತೆ, ಇಂಡಿಪೆಂಡೆಂಟ್ ಅನಾಲಿಸಿಸ್, ಸ್ವತಂತ್ರವಾಗಿ ಅನಾಲಿಸಿಸ್ ಮಾಡುವಂಥದ್ದು ಎಲ್ಲ ಫಿಸ್ಕಲ್ ಪಾಲಿಸೀಸ್ಗಳನ್ನು, ಮತ್ತು ರಿವ್ಯೂ, ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಗೌರ್ಮೆಂಟ್ ಪಾಲಿಸೀಸ್ಗಳನ್ನು ರಿವ್ಯೂ ಮಾಡಿ ಮಾನಿಟರ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಆ ಪ್ರೋಗ್ರಾಮ್ಸ್ಗಳನ್ನು ಅದನ್ನು ಮ್ಯಾಕ್ರೋ ಎಕನಾಮಿಕ್ ಮತ್ತು ಬಜೆಟರಿ ಪ್ರೊಜೆಕ್ಷನ್ಸಿಗೆ ಮತ್ತೆ ಸಪೋರ್ಟ್ ಮಾಡಬೇಕು. ಮತ್ತು ಬಜೆಟ್ ಮತ್ತು ಪಾಲಿಸಿ ಪ್ರಪೋಸಲ್ಸ್ ಏನಿದಾವೋ ಆ ಪ್ರೋಗ್ರಾಮ್ಸ್ಗಳನ್ನು ಕಾಸ್ಟಿಂಗ್ ಮಾಡೋದು, ಯಾವ ರೀತಿ ಅದಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಅಂಥೇಳಿ, ಮತ್ತು ಪಾಲಿಸಿ ಮೇಕರ್ಸಿಗೆ ಆಲ್ಟರ್ನೇಟಿವ್ ಪಾಲಿಸಿ ಆಪ್ಷನ್ಸ್ಗಳನ್ನು ಕೊಡಬೇಕು. ಇವು ಫಿಸ್ಕಲ್ ಪಾಲಿಸಿಯ ಟಾಸ್ಕ್ಗಳಾಗಿರ್ತವೆ. ಸೊ ಈ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಂಡಿದ್ದಲ್ಲಿ ನಿಮಗೆ ನೋಟ್ಸಿಗೆ ತುಂಬ ಉಪಕಾರಿಯಾಗಲಿದೆ. ಮೊದಲನೇದಾಗಿ ಫಿಸ್ಕಲ್ ಪಾಲಿಸಿಯ ಅವಶ್ಯಕತೆ ಏನಿದೆ ಅದನ್ನು ನಾವು ನೋಡಿದ್ವಿ. ಬೇರೆ ಬೇರೆ ಟ್ರಾನ್ಸ್ಪರೆನ್ಸಿಯಲ್ಲಿ ಒಂದಿಷ್ಟು ಹಿಂದೆ ಮುಂದೆ ಆಗಿರುವಂಥದ್ದು, ಹಾಗೆ ಕೆಲವೊಂದು ಕಮಿಟೀಸು ಸಹ ಇದರ ಅವಶ್ಯಕತೆ ಇದೆ ಅಂತ ಹೇಳಿರುವಂಥದ್ದು, ಮತ್ತು ಇದರ ಮುಖ್ಯ ಉದ್ದೇಶಗಳು ಏನೇನು ಅಂಥೇಳಿ IMF ಕೊಟ್ಟಿರುವಂತಹ ಪಾಯಿಂಟ್ಸ್ಗಳು ಇಲ್ಲಿ ನಾವು ನೋಡಿದ್ವಿ. ಅಂದರೆ ಇಂಡಿಪೆಂಡೆಂಟ್ ಅನಾಲಿಸಿಸ್, ರಿವ್ಯೂ ಮತ್ತು ಮಾನಿಟರಿಂಗ್, ಇವ್ಯಾಲ್ಯೂಯೇಷನ್ ಆಫ್ ಗೌರ್ಮೆಂಟ್ ಪಾಲಿಸೀಸ್, ಮತ್ತು ಅದರ ಜೊತೆಯಲ್ಲಿ ಬಜೆಟರಿ ಎಕನಾಮಿಕ್, ಮ್ಯಾಕ್ರೋ ಎಕನಾಮಿಕ್ ಪಾಲಿಸೀಸ್ಗಳನ್ನು ರಿವ್ಯೂ ಮಾಡುವಂಥದ್ದು, ಪಾಲಿಸಿ ಪ್ರಪೋಸಲ್ಸ್ಗಳನ್ನು ಬಜೆಟ್ ಕಾಸ್ಟ್ ಮಾಡುವಂಥದ್ದು, ಪ್ರೆಸೆಂಟಿಂಗ್ ಪಾಲಿಸಿ ಮೇಕರ್ಸ್ ವಿತ್ ಆಲ್ಟರ್ನೇಟಿವ್ ಪಾಲಿಸಿ ಆಪ್ಷನ್ಸ್ಗಳನ್ನು ಕೊಡುವಂಥದ್ದು. ಸೊ ಇವೆಲ್ಲ ಫಿಸ್ಕಲ್ ಪಾಲಿಸಿಯ ಕಾರ್ಯಗಳಾಗಿರ್ತವೆ.
ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ 2013 ಒಂದು ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿತ್ತು. ಸೊ ಇದರಲ್ಲಿ ಫಿಸ್ಕಲ್ ಕೌನ್ಸಿಲ್ಸ್ಗಳು ಸಕ್ಸಸ್ಫುಲ್ ಆಗಲು 9 ಅಂಶಗಳನ್ನು ಹೇಳಿತ್ತು. ಅದರಲ್ಲಿ ಲೋಕಲ್ ಓನರ್ಶಿಪ್, ಇಂಡಿಪೆಂಡೆನ್ಸ್ ಅಂದರೆ ಸ್ವತಂತ್ರ, ನಾನ್ ಪಾರ್ಟಿಸಿಪೇಷನ್ ಯಾವುದೇ ಒಂದು ಪಾರ್ಟಿಷನ್ ಇಲ್ದಂಗೆ ಅದು ಕೆಲಸ ಮಾಡಬೇಕು, ರಿಸೋರ್ಸಸ್ ಮತ್ತು ರಿಲೇಷನ್ಶಿಪ್ ಲೆಜಿಸ್ಲೇಚರ್ಸ್ಗಳ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರಬೇಕು, ಇನ್ಫಾರ್ಮೇಷನ್ ಅವ್ರಿಗೆ ಬೇಕಾಗಿರುವಂಥದ್ದು ಕೊಡಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ಮತ್ತು ಕಮ್ಯುನಿಕೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಎವ್ಯಾಲ್ಯೂಯೇಷನ್ ಆಗಬೇಕು. ಸೊ ಈ 8 ಕ್ಷೇತ್ರಗಳಲ್ಲಿ ಏನಾದರೂ ಫಿಸ್ಕಲ್ ಕೌನ್ಸಿಲ್ ವರ್ಕ್ ಮಾಡಿದ್ದಲ್ಲಿ ಅದು ಸಕ್ಸಸ್ ಆಗಲು ಸಾಧ್ಯವಿದೆ ಅಂತ OECD 2013 ರಿಪೋರ್ಟಲ್ಲೂ ಸಹ ಹೇಳಿತ್ತು. IMFನ ಜೊತೆಯಲ್ಲಿ OECD ರಿಪೋರ್ಟನ್ನು ನಾವು ಅಟ್ಯಾಚ್ ಮಾಡಿದ್ದಲ್ಲಿ ನಮ್ಮ ಆನ್ಸರ್ ಇನ್ನೂ ಎಕ್ಸ್ಕ್ಲೂಸಿವ್ ಆಗುತ್ತೆ. ಅದರ ಜೊತೆಯಲ್ಲಿ IMF ಮಾಡಿದಂತಹ ಒಂದು ಸ್ಟಡಿಯ ಪ್ರಕಾರ ಈ ಫಿಸ್ಕಲ್ ಕೌನ್ಸಿಲ್ಸು ಸಕ್ಸಸ್ಫುಲ್ ಆಗಿ ಬೆಲ್ಜಿಯಂ, ಚೀಲೆ ಮತ್ತು UK ತನ್ನ ರಿಸಲ್ಟ್ಸನ್ನು ತೋರಿಸಿದೆ. ಅದರ ಜೊತೆಯಲ್ಲಿ ಈ ರಾಷ್ಟ್ರಗಳು ತಮ್ಮ ಇಂಪ್ರೂವ್ಮೆಂಟ್ಸನ್ನು ತೋರಿಸ್ಕೊಂಡಿದ್ದಾಗ ಭಾರತಕ್ಕೂ ಸಹ ಒಂದು ಹೊಸ ದಾರಿ ಮಾಡಿಕೊಡಲಿದೆ ಫಿಸ್ಕಲ್ ಕೌನ್ಸಿಲ್ ಅಂತ ಹೇಳಿ ಈ ಆರ್ಟಿಕಲಲ್ಲಿ ಒಟ್ಟಾರೆ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಫಿಸ್ಕಲ್ ಕೌನ್ಸಿಲ್ ಆರ್ಟಿಕಲ್ ಅತಿ ಮುಖ್ಯವಾಗಿದೆ ಗೆಳೆಯರೆ. ಇದರಿಂದ ಅರ್ಥೈಸ್ಕೊಂಡು ನೀವು ಒಂದ್ಸರಿ ಆರ್ಟಿಕಲ್ ಓದ್ಬಿಟ್ಟು ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನು ಈ ಸಬ್ ಹೆಡ್ಡಿಂಗ್ಸ್ಗಳಲ್ಲಿ ನೀವು ನೋಟ್ ಮಾಡ್ಕೊಂಡಾಗ ನಿಮ್ಮ ಎಕ್ಸಾಮಿಗೆ ಖಚಿತವಾಗಿ KS ಮೇನ್ಸಿಗೂ UPSC ಮೇನ್ಸಿಗೂ ಇದು ಎಕನಾಮಿಕ್ ಸೆಕ್ಷನಲ್ಲಿ ಸಹಕಾರಿಯಾಗಲಿದೆ. ಮುಂದಿನ ಆರ್ಟಿಕಲ್, ರಿವರ್ಸಿಂಗ್ ಹೆಲ್ತ್ ಸೆಕ್ಟರ್ ನೆಗ್ಲೆಕ್ಟ್ ವಿತೌಟ್ ವಿತ್ ಅ ರಿಫಾರ್ಮ್ ಎಜೆಂಡಾ. ಸೊ ಹೆಲ್ತ್ ಸೆಕ್ಟರ್ನಲ್ಲಿ ಆಗಬೇಕಾದಂತಹ ಬದಲಾವಣೆಗಳು ಅಥವಾ ಯಾವ ರೀತಿಯ ರಿಫಾರ್ಮೇಷನನ್ನು ತರುವ ಅವಶ್ಯಕತೆಗಳಿದ್ದಾವೆ ಅನ್ನೋ ಹೇಳಿ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ COVID-19 ಕೇಸಸಲ್ಲಿ 2 ರಾಷ್ಟ್ರಗಳು ಅತಿ ಮುಂಚೂಣಿಯಲ್ಲಿ ನಾವು ಯಾವಾಗಲೂ ನೋಡ್ತಾ ಇದ್ದೀವಿ. US ಮೊದಲನೇ ಸ್ಥಾನದಲ್ಲಿ, ಭಾರತ ಹಾಗೂ 3ನೇ ಸ್ಥಾನದಲ್ಲಿ. ಸೊ ಈ ಮುಂಚೂಣಿಗೆ ಅಥವಾ ಈ ಒಂದು ಅಗ್ರಸ್ಥಾನಕ್ಕೆ ರೀಚ್ ಆಗಲು ಮೊದಲನೇ ಕಾರಣಗಳು ಲ್ಯಾಕ್ ಆಫ್ ಎಫೆಕ್ಟಿವ್ ಯೂನಿವರ್ಸಲ್ ಹೆಲ್ತ್ ಕವರೇಜನ್ನು ನಾವು ಎಲ್ಲರಿಗೂ ಕೊಡಕ್ಕೆ ಆಗದೇ ಇರುವಂಥದ್ದು. ಅದರ ಜೊತೆಯಲ್ಲಿ ಯಾವ ಕ್ಷೇತ್ರಗಳಲ್ಲಿ ಆಕ್ಸೆಸ್ ಆಗಿರ್ಬೋದು, ಇಕ್ವಿಟಿ ಆಗಿರ್ಬೋದು ಮತ್ತು ಕ್ವಾಲಿಟಿ ಆಫ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಹಿಂದುಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಮೊದಲಿಗೆ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಭಾರತ ಹಾಗೂ US ಕಂಪ್ಯಾರಿಸನನ್ನು ಈ ಆರ್ಟಿಕಲಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಮಾಡಿರುವಂಥದ್ದು. ಸೊ ಆಕ್ಸೆಸ್, ಇಕ್ವಿಟಿ ಮತ್ತು ಕ್ವಾಲಿಟಿ ಆಫ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಎಷ್ಟರ ಮಟ್ಟಿಗೆ ಹಿಂದುಳ್ಕೊಂಡಿದ್ದೀವಿ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇರುವಂಥದ್ದು. ಸೊ ಭಾರತ ಎಫೆಕ್ಟಿವ್ ಹೆಲ್ತ್ ಕವರೇಜ್, ಯೂನಿವರ್ಸಲ್ ಹೆಲ್ತ್ ಕವರೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಯೂನಿವರ್ಸಲ್ ಹೆಲ್ತ್ ಕವರೇಜನ್ನು ಭಾರತ ಯಾವ ರೀತಿಯಲ್ಲಿ, ಈಗ US ಹೆಲ್ತ್ ಕೇರ್ ಅಥವಾ US ಕೇರ್ ಅನ್ನುವಂಥ ಒಂದು ಪಾಲಿಸಿನ ತಂದಿತ್ತು. ಆದರೂ ಅದರಲ್ಲಿ ಒಂದಿಷ್ಟು ಪೊಲಿಟಿಕಲ್ ಹಾಗೂ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸಿಂದಾಗಿ ಅದು ಅಷ್ಟರ ಮಟ್ಟಿಗೆ ಸಾಧ್ಯವಾಗಲಿಲ್ಲ. ಸೊ ಹಾಗೆ ಭಾರತ ಯಾವ ಪೊಸಿಷನ್ಸ್ ಅಥವಾ ರಿಫಾರ್ಮ್ಸ್ ಕಡೆಗೆ ಎಡೆ ಮಾಡಿಕೊಡ್ತಾ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನೋಡೋಣ. ಮೊದಲನೇದಾಗಿ ಆಯುಷ್ಮಾನ್ ಭಾರತ್ ಮತ್ತು ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಅಡಿಯಲ್ಲಿ ಒಂದಿಷ್ಟು ಹೆಲ್ತ್ ಕೇರ್ ರಿಲೇಟೆಡ್ ಇನ್ಶೂರೆನ್ಸ್ ಸ್ಕೀಮ್ಸ್ಗಳನ್ನು ಅಥವಾ ಹೆಲ್ತ್ ರಿಲೇಟೆಡ್ ಪ್ರೋಗ್ರಾಮ್ಸ್ಗಳನ್ನು ತರಲಾಗಿದೆ. ಇದರಿಂದಾಗಿ ಯೂನಿವರ್ಸಲ್ ಹೆಲ್ತ್ ಕವರೇಜನ್ನು ಅಚೀವ್ ಮಾಡ್ತಾ ಇರುವಂಥದ್ದು ಸರಿ, ಆದರೆ ಅದರ ಇಂಪ್ಲಿಮೆಂಟೇಷನ್ ಎಷ್ಟರ ಮಟ್ಟಿಗೆ ನಿಂತಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಮತ್ತು ಎರಡನೇದು, ಇನ್ಶೂರೆನ್ಸ್ ರೂಟನ್ನು ಸಹ ಭಾರತ ಸರ್ಕಾರ ಯೂನಿವರ್ಸಲ್ ಹೆಲ್ತ್ ಕವರೇಜಿಗೆ ಉಪಯೋಗಿಸ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ COVID-19 ಸಮಯದಲ್ಲಿ ಇನ್ಶೂರೆನ್ಸ್ ಕವರೇಜ್ ಅಥವಾ ಇನ್ಶೂರೆನ್ಸ್ಗಳ ಬಗ್ಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ಬಗ್ಗೆ ನಾವು ಕೇಳಿದ್ವಿ. ಸೊ ಆ ವಿಮಾ ಇಂದಾಗಿ ನಾವು ಪ್ರೈವೇಟ್ ಪ್ಲೇಯರ್ಸಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ UHC ಒಳಗಡೆ, ಅಂದರೆ ಯೂನಿವರ್ಸಲ್ ಹೆಲ್ತ್ ಕೇರ್ ಒಳಗೆ. ಆದರೆ ಸರ್ಕಾರ ಯಾವುದೇ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಯೋಚನೆ ಮಾಡ್ತಾ ಇಲ್ಲ. ಸೊ ಈ COVID-19 ಸಮಯದಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಕೈ ಚಾಚಿದ್ರು ಅಥವಾ ಸರ್ಕಾರಕ್ಕೆ ಸಹಾಯ ಹಸ್ತವನ್ನು ಕೊಟ್ಟರು ಅನ್ನೋದಂಥದ್ದನ್ನು ನಾವೆಲ್ಲ ನೋಡಿದ್ವಿ. ಸೊ ಇನ್ಶೂರೆನ್ಸಿಂದಾಗಿ ನಾವು UHCಯನ್ನು ಇಂಪ್ರೂವ್ ಮಾಡಲು ಸಾಧ್ಯವಿದೆ ಅನ್ನುವಂಥದ್ದು ಕರೆಕ್ಟಾ ತಪ್ಪಾ ಅನ್ನುವಂಥ ಪ್ರಶ್ನೆನ ಇಲ್ಲಿ ಕೇಳಲಾಗ್ತಿದೆ. ಹಾಗೆ ಭಾರತದ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಹೆಲ್ತ್ ಸೆಟಪ್ಪನ್ನು ನೋಡಿದಾಗ ಹೆಲ್ತ್ ಕೇರ್ ಫೆಸಿಲಿಟೀಸು ಕೆಲವೊಂದು ರಾಜ್ಯಗಳಲ್ಲಿ ತುಂಬ ಚೆನ್ನಾಗಿದ್ದಾವೆ, ಕೆಲವೊಂದು ರಾಜ್ಯಗಳಲ್ಲಿ ಇಲ್ಲವೇ ಇಲ್ಲ, ಕೆಲವೊಂದು ರಾಜ್ಯಗಳಲ್ಲಿ ಮಿನಿಮಮ್ ಕ್ವಾಲಿಟೀಸ್ನ ಹೊಂದಿರುವಂಥದ್ದು. ಇದಕ್ಕೆ ಕಾರಣಗಳೇನು ಹಾಗೂ ಇನ್ಶೂರೆನ್ಸ್ ಸೆಕ್ಟರಿಗೆ ಇರುವಂತಹ ಬಜೆಟರಿ ಅಪ್ರಾಪ್ರಿಯೇಷನ್ನು ಅತಿ ಕಡಿಮೆ ಆಗಿರುವಂಥದ್ದನ್ನು ಸಹ ಹೇಳ್ತಾ ಇದ್ದಾರೆ. ಹಾಗೆ ಇನ್ಶೂರೆನ್ಸ್ ಕೊಡ್ತೀವಿ ಸರಿ, ಆದರೆ ಆ ಇನ್ಶೂರೆನ್ಸ್ ಯಾವ ರೀತಿ ಅಥವಾ ಇನ್ಶೂರೆನ್ಸ್ ಕಂಪನೀಸ್
ಬೇಕಾದಂತಹ ಯೂನಿವರ್ಸಲ್ ಹೆಲ್ತ್ ಕವರೇಜ್ನ ಪ್ರಾವಿಷನ್ಸನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ ಅನ್ನೋದಕ್ಕೆ ಒಂದು ಪ್ರಾಪರ್ ರೆಗ್ಯುಲೇಷನ್ಸ್ ಅಥವಾ ಒಂದು ಪ್ರಾಪರ್ ಸೆಟಪ್ಪನ್ನು ಕ್ರಿಯೇಟ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಕಾರ್ಡ್ ಅಥವಾ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಬಗ್ಗೆನೂ ಓದಿದ್ವಿ. ಇದರ ಅಡಿಯಲ್ಲಿ ಪೇಷಂಟ್ಸ್ಗಳನ್ನು ಮ್ಯಾನೇಜ್ ಮಾಡೋದು ಮತ್ತು ಹೆಲ್ತ್ ಫೆಸಿಲಿಟಿ ಇನ್ಫಾರ್ಮೇಷನನ್ನು ಕೊಡುವಂಥದ್ದು ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನನ್ನು ಮುಖ್ಯ ಉದ್ದೇಶವಾಗಿತ್ತು. ಒಟ್ಟಾರೆ ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಕೋವಿಡ್-19 ಆದಿದ್ದರಿಂದ ಆಟೋಮೆಟಿಕಲಿ ಹೆಲ್ತ್ ಕೇರ್ ಸಿಸ್ಟಮ್ ಬದಲಾಗುತ್ತೆ ಅನ್ನುವಂಥದ್ದು ತಪ್ಪು ಅಥವಾ ಸುಳ್ಳು. ನಾವೆಲ್ಲ ಹೇಳಿದ ಹಾಗೆ ಸ್ಟಾರ್ಕ್ ಡಿಸ್ಕ್ರಿಮಿನೇಷನ್ ಅಥವಾ ಡಿಸ್ಟ್ರಿಬ್ಯೂಷನಲ್ಲಿ ಹೆಚ್ಚಿನ ಮಾತ್ರದಲ್ಲಿ, ಅಂದರೆ ಬಡ ರಾಜ್ಯಗಳು ಇವತ್ತಿಗೂ ಸಹ ಹೆಲ್ತ್ ಕೇರ್ ರಿಲೇಟೆಡ್ ಫೆಸಿಲಿಟೀಸ್ಗೋಸ್ಕರ ಹೊಡೆದಾಡ್ತಿದ್ದಾವೆ. ಸ್ವಲ್ಪ ಎಕಾನಮಿಕಲಿ ವೆಲ್ ಆಫ್ ಇರುವಂತಹ ರಾಜ್ಯಗಳು ತಮ್ಮ ಹೆಲ್ತ್ ಕೇರ್ ಫೆಸಿಲಿಟೀಸ್ನ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ಕೋವಿಡ್-19ಇಂದ ಸಾವುಗಳ ಸಂಖ್ಯೆಯೂ ಕಡಿಮೆ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಸಿವಿಲ್ ಸೊಸೈಟೀಸ್ ಆಗಿರ್ಬೋದು ಹಾಗೂ ಉನ್ನತವಾಗಿ ಅಥವಾ ಚೆನ್ನಾಗಿ ವೆಲ್ ಆಫ್ ಇರುವಂತಹ ಸ್ಟೇಟ್ಸು ಆಗಿರ್ಬೋದು, ಎಲ್ಲರೂ ಒಂದಾಗಿ ಭಾರತದ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ಬದಲಾಯಿಸಬೇಕು ಅಥವಾ ಆ ರಿಫಾರ್ಮೇಷನ್ ಕಡೆಗೆ ಎಲ್ಲರೂ ಒಂದಾಗಿ ಪ್ರೆಷರ್ ಮಾಡಬೇಕು ಅಂತ ಹೇಳಿ ಈ ಆರ್ಟಿಕಲಲ್ಲಿ ಒಟ್ಟಾರೆ ಮಾತಾಡ್ತಾ ಇರುವಂಥದ್ದು. ಸೊ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದಂಥದನ್ನು ಈ ಅರ್ಥೈಸ್ಕೊಂಡ ನಂತರವೂ ನಾವು ಬದಲಾಗಲಿಲ್ಲ ಅಂತಂದರೆ ಇದಕ್ಕಿಂತ ದೊಡ್ಡ ಹೊಡೆತ ಅಥವಾ ಇದಕ್ಕಿಂತ ದೊಡ್ಡ ಅನಾಹುತ ಇನ್ಯಾವುದು ಇಲ್ಲ ಅಂಥೇಳಿ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಬ್ಯಾಕ್ ಆ್ಯಂಡ್ ಫೋರ್ತ್ ಪಾಕಿಸ್ತಾನ್ ಮಸ್ಟ್ ಫುಲ್ಫಿಲ್ ಇಟ್ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಆಬ್ಲಿಗೇಷನ್ಸ್ ಬೈ ಆ್ಯಕ್ಟಿಂಗ್ ಅಗೇನ್ಸ್ಟ್ ಟೆರರಿಸ್ಟ್. ಸೊ ಈ ಆರ್ಟಿಕಲ್ನಲ್ಲಿ ಪಾಕಿಸ್ತಾನ ದಾವೂದ್ ಇಬ್ರಾಹಿಂ ಮತ್ತು ಲಷ್ಕರ್ ಎ ತಯ್ಯಬಾ ಜಕೀರ್ ಉರ್ ರಹಮಾನ್ ಲಖವಿ ಅವರ ಜೊತೆಯಲ್ಲಿ 85 ಬೇರೆ ವ್ಯಕ್ತಿಗಳನ್ನು ಡೆಸಿಗ್ನೇಟೆಡ್ ಟೆರರಿಸ್ಟ್ ಅಂತ ಹೇಳಿ ಅನೌನ್ಸ್ ಮಾಡಿರುವ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಓದಲಿದ್ದೇವೆ. ಸೊ ಯಾಕೆ ಪಾಕಿಸ್ತಾನ ಈ ಕಾರಣವನ್ನು ಅಥವಾ ಈ ರೀತಿಯ ಒಂದು ಸ್ಟ್ಯಾಟ್ಯೂಟರಿ ರೆಗ್ಯುಲೇಟರಿ ಆರ್ಡರನ್ನು ಪಾಸ್ ಮಾಡಿದೆ, ಈ ರೆಗ್ಯುಲೇಟರಿ ಆರ್ಡರ್ ಬರಲು ಕಾರಣಗಳೇನು ಅಂತ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು FATF ಅಂದ್ರೇನು, ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂದ್ರೇನು. ಇದೊಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಈ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಸ್ಥಾಪನೆ ಆಗಿದ್ದು 1989ರಲ್ಲಿ. ಅಂದರೆ G7 ಕಂಟ್ರೀಸ್ ಇದನ್ನು ಮನಿ ಲಾಂಡರಿಂಗ್ ಕಾಂಬ್ಯಾಕ್ಟ್ ಮಾಡಲು ತಂದಂತಹ ಒಂದು ಆರ್ಗನೈಸೇಷನ್ 1989ರಲ್ಲಿ. 2001ರಲ್ಲಿ ಇದನ್ನು ಟೆರರಿಸ್ಟ್ ಫೈನಾನ್ಸಿಂಗ್ ಆರ್ಗನೈಸೇಷನ್ಸಿಗೂ ಸಹ ಎಕ್ಸ್ಪ್ಯಾಂಡ್ ಮಾಡಲಾಯಿತು. ಇದು ಸೆಕ್ರೆಟ್ರಿಯೇಟ್ ಪ್ಯಾರಿಸಲ್ಲಿ ಇರುವಂಥದ್ದು FATFದು. ಇದರ ಮುಖ್ಯ ಉದ್ದೇಶ ಈ ರೀತಿಯ ಮಾನಿಟರಿಂಗ್ ಇಂಪ್ಲಿಮೆಂಟೇಷನನ್ನು ನೋಡ್ಕೊಳ್ಳುವಂಥದ್ದು. ಭಾರತವು ಸಹ ಈ FATFಗೆ ಮೆಂಬರ್ ಆಗಿದೆ. ಸೊ ಇದರಲ್ಲಿ ಗ್ರೇ ಲಿಸ್ಟ್ ಅಂದ್ರೇನು ಹಾಗೂ ಡಾರ್ಕ್ ಗ್ರೇ ಲಿಸ್ಟ್ ಅಂದ್ರೇನು. ಮೊದಲನೇದಾಗಿ ಗ್ರೇ ಲಿಸ್ಟ್. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಪಾಕಿಸ್ತಾನವನ್ನು 2ನೇ ಸರಿ ಗ್ರೇ ಲಿಸ್ಟಲ್ಲಿ ಹಾಕಿತ್ತು. ಅಂದರೆ ಇದು ವಾರ್ನಿಂಗ್ ಕೊಡುತ್ತಿರೋ ಹಾಗೆ, ಒಂದು ಕಂಟ್ರಿಗೆ ನೀವು ನಿಮ್ಮ ನೆಲೆಯಲ್ಲಿ ಏನಾದರೂ ಟೆರರಿಸ್ಟ್ ಫೈನಾನ್ಸಿಂಗ್ ಅಥವಾ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗೆ ಆಸ್ಪದ ಕೊಡ್ತಾ ಇದ್ದೀರಾ ಅಂತ ಅನಿಸಿದ್ದಲ್ಲಿ ಈ FATF ಗ್ರೇ ಲಿಸ್ಟಲ್ಲಿ ಹಾಕ್ತಾರೆ. ಸೊ ಪಾಕಿಸ್ತಾನ 2ನೇ ಸರಿ ಗ್ರೇ ಲಿಸ್ಟಿಗೆ ಒಳಗಾಗಿತ್ತು. ಡಾರ್ಕ್ ಗ್ರೇ ಲಿಸ್ಟು FATF ರೂಲ್ಸ್ನ ಪ್ರಕಾರ ಒಂದು ವೇಳೆ ಗ್ರೇ ಮತ್ತು ಬ್ಲ್ಯಾಕ್ ಲಿಸ್ಟ್ ಇವೆರಡರ ನಡುವೆ ಇರುವಂಥದ್ದು ಡಾರ್ಕ್ ಗ್ರೇ ಲಿಸ್ಟ್. ಈ ಡಾರ್ಕ್ ಗ್ರೇ ಲಿಸ್ಟ್ ಅಂತಂದರೆ ಒಂದು ಸ್ಟ್ರಾಂಗ್ ವಾರ್ನಿಂಗ್ ನಾವು ನಿಮಗೆ ಆಗಲೇ ಗ್ರೇ ಲಿಸ್ಟಲ್ಲಿ ಇಟ್ಟು ಹೇಳಿದ್ದೀವಿ, ನಿಮ್ಮ ನೆಲೆಯಲ್ಲಿ ನಡೀತಿರುವಂತಹ ದೇಶದ್ರೋಹಿ ಅಥವಾ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗಳನ್ನು ತೆಗೆದುಹಾಕೋದಕ್ಕೆ ನೀವು ಕ್ರಮಗಳು ಕೈಗೊಳ್ಳಬೇಕು ಅಂತ. ಆದರೆ ತಗೊಳ್ತಾ ಇಲ್ಲ ಅಂಥೇಳಿ ಅನಿಸಿದ್ದಲ್ಲಿ ಡಾರ್ಕ್ ಗ್ರೇ ಲಿಸ್ಟಿಗೆ ಅವರಿಗೆ ಟ್ರಾನ್ಸ್ಫರ್ ಮಾಡಲಾಗುವುದು. ಒಂದು ಸರಿ ಡಾರ್ಕ್ ಗ್ರೇ ಲಿಸ್ಟಿಗೆ ಎಂಟರ್ ಮಾಡಿದ್ವಿ ಅಂದರೆ ಅದು ಲಾಸ್ಟ್ ವಾರ್ನಿಂಗ್ ಇದ್ದ ಹಾಗೆ. ಆ ಲಾಸ್ಟ್ ವಾರ್ನಿಂಗ್ ಅಂದರೆ ಡಾರ್ಕ್ ಅಂದರೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕೋಕ್ಕೆ. ಒಂದು ಸರಿ ಕಂಟ್ರಿ ಏನಾದರೂ ಬ್ಲ್ಯಾಕ್ ಲಿಸ್ಟ್ ಆಯಿತು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ಸಪೋರ್ಟನ್ನು ಇಂಟರ್ನ್ಯಾಷನಲ್ ಫೋರಮಲ್ಲಿ ಪಡೆಯಲು ಸಾಧ್ಯವಾಗಿಲ್ಲ. ಸೊ ಈ ಗ್ರೇ ಲಿಸ್ಟಿಂದ ಡಾರ್ಕ್ ಗ್ರೇ ಲಿಸ್ಟಿಗೆ ಹೋಗೋ ಭಯದಿಂದ ಪಾಕಿಸ್ತಾನ ಈ ಕ್ರಮವನ್ನು ಕೈಗೊಂಡಿದೆ. ಸೊ ಇದು ಒಂದು ಉತ್ತಮವಾದ ಒಂದು ನಡೆ. ಪಾಕಿಸ್ತಾನ ಸರ್ಕಾರ ಈ ರೀತಿಯ ಒಂದು ಕ್ರಮ ಮಾಡಿರುವಂಥದ್ದು. ಆದರೆ ಅದರ ಬಿಟ್ಟು ಅಂದರೆ ಬರೀ ಲಿಸ್ಟಲ್ಲಿ ಹಾಕೋದಲ್ಲದೆ ಅದನ್ನು ಕಾರ್ಯರೂಪಕ್ಕೆ ತಂದು ಉನ್ನತ ಸಮಾಜಕ್ಕೆ ಅಥವಾ ಒಂದು ಟೆರರಿಸ್ಟ್ ಫ್ರೀ ನೇಷನ್ ಅಥವಾ ಟೆರರಿಸ್ಟ್ ಫ್ರೀ ವರ್ಲ್ಡ್ ಕಡೆಗೆ ಪಾಕಿಸ್ತಾನವು ಸಹ ಪ್ರೊಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂಥೇಳಿ ಈ ಆರ್ಟಿಕಲಲ್ಲಿ ಒಟ್ಟಾರೆ ಅರ್ಥೈಸ್ಕೊಂಡಿರುವಂಥದ್ದು. ಸೊ ಎಕ್ಸಾಮಿಗೆ ನಮಗೆ ಬೇಕಾಗಿರುವಂಥದ್ದು FATF ಅಂದ್ರೇನು, ಅದರದ್ದು ಹಿಸ್ಟ್ರಿ, ಹಾಗೂ ಗ್ರೇ ಲಿಸ್ಟ್ ಅಂದ್ರೇನು, ಡಾರ್ಕ್ ಗ್ರೇ ಲಿಸ್ಟ್ ಅಂದ್ರೇನು ಮತ್ತು ಬ್ಲ್ಯಾಕ್ ಲಿಸ್ಟು ಸಹ ಇದೆ. ಸೊ ಗ್ರೇ ಲಿಸ್ಟ್ ಮತ್ತು ಬ್ಲ್ಯಾಕ್ ಲಿಸ್ಟ್ ನಡುವೆ ಇರುವಂಥದ್ದು ಡಾರ್ಕ್ ಗ್ರೇ ಲಿಸ್ಟ್. ಈ ಆರ್ಟಿಕಲ್ನಲ್ಲಿ ದ ಚಾಲೆಂಜ್ ಆಫ್ ಕ್ಯಾಚಿಂಗ್ ಎಲಿಸಿವ್ ಟ್ಯಾಕ್ಸ್ ಪೇಯರ್ಸ್. ಸೊ
ಈ ಆರ್ಟಿಕಲ್ನಲ್ಲಿ ನಾವು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾವು ಮಾತಾಡಲಿದ್ದೇವೆ. ಈ ಕೋವಿಡ್-19ಇಂದಾಗಿ ಭಾರತ ದೇಶದಲ್ಲಿ ಇಂಡಿಯನ್ ಟ್ಯಾಕ್ಸಸ್ ಇನ್ನೂ ಕಡಿಮೆ ಆಗಲಿದೆ. ಯಾಕಂದರೆ ಭಾರತದ ನ್ಯಾಷನಲ್ ಇನ್ಕಮ್ ಕಡಿಮೆ ಆಗೋದ್ರಿಂದ ಅಥವಾ ಕಡಿಮೆ ಆಗ್ತಾ ಇದೆ, ಯಾಕಂದರೆ ಎಂಪ್ಲಾಯ್ಮೆಂಟು ಸಹ ಕಡಿಮೆ ಆಗಿರೋದ್ರಿಂದ. ಆದರೆ ಭಾರತ ಸರ್ಕಾರದ ಎಕ್ಸ್ಪೆಂಡಿಚರ್ ಮಾತ್ರ ಹೆಚ್ಚಿಗೆನೇ ಆಗ್ತಾ ಇದೆ. ಈ ಕೋವಿಡ್-19 ಸಮಯದಿಂದಾಗಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ರೈತರಿಗೆ ಕೊಡುವಂತಹ ಸಬ್ಸಿಡೀಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ವರ್ಕ್ ರಿಲೇಟೆಡ್ ಸಬ್ಸಿಡೀಸ್ ಅಥವಾ ಕನ್ಸೆಷನ್ಸ್ ಕೊಡ್ತಾ ಇರೋದ್ರಿಂದ ಎಕ್ಸ್ಪೆಂಡಿಚರ್ ಮಾತ್ರ ಹೆಚ್ಚಿಗೆ ಆಗ್ತಾ ಇದೆ ಖರ್ಚು, ಆದರೆ ರೆವೆನ್ಯೂ ಮಾತ್ರ ಕಡಿಮೆ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ನಾವು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಟ್ಯಾಕ್ಸ್ ಪೇಯರ್ಸ್ನ ಯಾವ ರೀತಿ ಇನ್ನೂ ಒಳಗಡೆ ತರಬೇಕು ಎಫೆಕ್ಟಿವ್ ಆಗಿ, ಸೊ ದಟ್ ಭಾರತ ಸರ್ಕಾರಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಅಥವಾ ಫಿಸ್ಕಲ್ ಡೆಫಿಸಿಟ್ ನಾವು ಏನು ಅಲ್ಟಿಮೇಟ್ಲಿ ಮಾತಾಡ್ತೀವೋ ಅದನ್ನು ಕವರಪ್ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಅನ್ನೋಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಮೊದಲನೇದಾಗಿ ಭಾರತ ಸರ್ಕಾರದ ಒಂದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರ್ತೈತಿ. ಅಂದರೆ ಸ್ಯಾಲರೀಸ್ ಕೊಡೋದಾಗಿರ್ಬೋದು, ಅಥವಾ ಒಂದಿಷ್ಟು ಲೋನ್ಸ್ ತೀರಿಸೋದಾಗಿರ್ಬೋದು, ಅಥವಾ ಕೊಡುವಂತಹ ಸಬ್ಸಿಡೀಸ್ ಆಗಿರ್ಬೋದು, ಫುಡ್ ಸಬ್ಸಿಡೀಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೊಡಲೇಬೇಕು. ಇವು ಮಾತ್ರ ಹೆಚ್ಚಿಗೆ ಆಗ್ತಾನೆ ಇದ್ದಾವೆ, ಆದರೆ ಯಾವುದು ಕಡಿತ ಮಾತ್ರ ಇಲ್ಲ. ಭಾರತ ದೇಶದಲ್ಲಿ ಒಟ್ಟು 1.35 ಬಿಲಿಯನ್ ಜನಸಂಖ್ಯೆ ಇದ್ದರೂ ಇದರಲ್ಲಿ ಬರೀ 15 ಮಿಲಿಯನ್ ಜನ ಮಾತ್ರ ಟ್ಯಾಕ್ಸನ್ನು ಕಟ್ತಾ ಇರುವಂಥದ್ದು ದುರ್ದಾಯಕ. ಸೊ 2018, 19 ಮತ್ತು 19-20 ಟ್ಯಾಕ್ಸ್ ಕಲೆಕ್ಷನ್ ಏನಿತ್ತು ಅದು ಆಲ್ಮೋಸ್ಟ್ ಸೇಮ್ ಇದೆ. ಆದರೆ ಕೋವಿಡ್-19 ಆದ ನಂತರ ಆರ್ಥಿಕ ಹಿನ್ನಡತೆ ಮತ್ತು ಎಂಪ್ಲಾಯ್ಮೆಂಟಲ್ಲಿ ಕಡಿಮೆ ಅಥವಾ ಎಂಪ್ಲಾಯ್ಮೆಂಟಲ್ಲಿ ಹೆಚ್ಚಿನ ಮಾತ್ರ ತಮ್ಮ ಉದ್ಯೋಗವನ್ನು ಕಳ್ಕೊತಾ ಇರೋದ್ರಿಂದ ಇನ್ನೂ ನಾವು ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನಲ್ಲಿ ಕಡಿತವನ್ನು ಕಾಣಲಿದ್ದೇವೆ ಅಂತ ಹೇಳಿ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ 2021ರಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಇನ್ನೂ ಕಡಿಮೆ ಆಗಲಿದೆ. ಸೊ ಭಾರತ ದೇಶದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು, ಅಂದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಹೆಚ್ಚಿಗೆ ಆಗ್ತಾ ಇದ್ದಾರೆ, ಆದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಬಹಳ ಕಡಿಮೆ ಆಗ್ತಾ ಇರುವಂಥದ್ದು. ಇದಕ್ಕೆ ಅತಿ ಮುಖ್ಯವಾದ ಕಾರಣ ಕೊಟ್ಟಿರುವಂಥದ್ದು ಈಗಿನ ಬಜೆಟಲ್ಲಿ 5 ಲಕ್ಷದವರೆಗೂ ಟ್ಯಾಕ್ಸ್ ಕನ್ಸೆಷನನ್ನು ಕೊಡಲಾಗಿದೆ. ಸೊ ಎಲ್ಲ ಟ್ಯಾಕ್ಸ್ ಫೈಲರ್ಸ್ ಜಾಸ್ತಿ ಆಗ್ಯಾರ, 5 ಲಕ್ಷದವರೆಗೆ ಇರೋರಂಥವ್ರು. ಸೊ ಇವರು ಟ್ಯಾಕ್ಸ್ ಪೇ ಮಾಡೋರು ಕಡಿಮೆ ಆಗ್ತಾ ಇರುವಂಥದ್ದು. ಸೊ ಒಟ್ಟು ನಮ್ಮ ಸಮಾಜದಲ್ಲಿ 2 ರೀತಿಯ ಜನ ಇರ್ತಾರೆ. ಒಂದು ಟ್ಯಾಕ್ಸ್ ಫೈಲ್ ಮಾಡ್ತಾರೆ, ಕನ್ಸೆಷನ್ಸ್ಗಳನ್ನ ತೊಗೊಂಡ್ಬಿಟ್ಟು ಯಾವುದೇ ಟ್ಯಾಕ್ಸ್ ಕಟ್ಟೋದಿಲ್ಲ. ಇನ್ನೊಬ್ಬರು ಟ್ಯಾಕ್ಸ್ ಫೈಲ್ ಮಾಡಿಬಿಟ್ಟು ಟ್ಯಾಕ್ಸ್ ಪೇ ಮಾಡುವಂಥವ್ರು. ಸೊ ಈ ಸೆಕ್ಷನ್ ಆಫ್ ಪೀಪಲ್ ಅತಿ ಹೆಚ್ಚು ಜಾಸ್ತಿ ಆಗ್ತಾ ಇರುವಂಥದ್ದು ಭಾರತದ ಆರ್ಥಿಕ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಈ ಎಕಾನಮಿಯಲ್ಲಿ ಒಂದು ಟ್ಯಾಕ್ಸ್ ಟು GDP ರೇಷಿಯೋ ಅಂತ ಹೇಳಿ ಒಂದು ಟರ್ಮ್ನ ಯೂಸ್ ಮಾಡ್ತೀವಿ. ಸೊ GDPಗೆ ನಮ್ಮ ಭಾರತ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಿನಲ್ಲಿ ಎಷ್ಟು ಪ್ರತಿಶತ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದೇ ಈ ಟ್ಯಾಕ್ಸ್ ಟು GDP ರೇಷಿಯೋ. ನಮ್ಮ ಭಾರತ ದೇಶದಲ್ಲಿ 2016ರಲ್ಲಿ 10% ಜನ ಮಾತ್ರ, ಅಥವಾ 10% ಜನ ಸುಮಾರು 55% ನ್ಯಾಷನಲ್ ಇನ್ಕಮನ್ನು ಹೊಂದಿರುವಂಥವ್ರು. ಇವರು ಏನಾದರೂ ಸರಿಯಾಗಿ ಟ್ಯಾಕ್ಸ್ ಕಟ್ಟಿದರೆ ನಮ್ಮ ಟ್ಯಾಕ್ಸ್ ಟು GDP ರೇಷಿಯೋ ಸುಮಾರು 18% ಏರಲಿದೆ. ಸದ್ಯಕ್ಕೆ ಇದು ಸುಮಾರು 5%ಕ್ಕೆ ನಿಂತಿರುವಂಥದ್ದು. ಆದರೆ ಇದೇ 10% ಜನ ಸರಿಯಾಗಿ ಟ್ಯಾಕ್ಸ್ ಕಟ್ಟಿದರೆ, ವೈಟ್ ಮನಿ ಮಾತ್ರ, ಬ್ಲ್ಯಾಕ್ ಮನಿ ಬಗ್ಗೆ ಇಲ್ಲೇನೂ ಮಾತಾಡ್ತಾ ಇಲ್ಲ, ಸೊ ಬರೀ ವೈಟ್ ಮನಿನೇ ಸರಿಯಾಗಿ ಟ್ಯಾಕ್ಸ್ ಕಟ್ಟಿದರೆ 18%ಕ್ಕೆ ನಮ್ಮ ಟ್ಯಾಕ್ಸ್ ಟು GDP ರೇಷಿಯೋ ಏರಲಿದೆ. ಸೊ ಈ ರೀತಿಯ ಮಿಸ್ ಅಪಾರ್ಚುನಿಟೀಸ್ ಅಥವಾ ಮಿಸ್ ಅಪ್ರಾಪ್ರಿಯೇಷನನ್ನು ತೆಗೆದುಹಾಕಲು ಸರ್ಕಾರ ತಂದಿರುವಂತಹ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಚೇಂಜ್ ಅಂತಂದರೆ, ಇನ್ಮೇಲೆ ಆಫೀಸರ್ಸ್ಗಳು ಕಂಪ್ಯೂಟರ್ ಅಲೋಕೇಟೆಡ್ ಆಗ್ತಾರೆ. ಅಂದರೆ ಮೊದಲಿಗೆ ಫೈಲ್ಸ್ಗಳು ಈ ಆಫೀಸರಿಗೆ ಅಂತ ಹೇಳಿ ಕೊಡ್ತಾಯಿದ್ರು, ಆದರೆ ಈಗ ಅನಾನಿಮಸ್ ಆಗಿ ಕಂಪ್ಯೂಟರ್ ಅಲೋಕೇಶನ್ ಮಾಡುತ್ತೆ ಫೈಲನ್ನು. ಸೊ ಯಾವ ಆಫೀಸರ್ ಹತ್ರ ಯಾರ್ದು ಟ್ಯಾಕ್ಸ್ ಫೈಲ್ ಹೋಗಿದೆ, ಯಾವುದು ಡಿಸ್ಪ್ಯೂಟ್ ಇದೆ ಅಂಥೇಳಿ ಯಾರಿಗೂ ಗೊತ್ತಾಗಿಲ್ಲ. ಅದರಿಂದಾಗಿ ಕರಪ್ಷನನ್ನು ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನಲ್ಲಿ ಅಥವಾ ಇನ್ಕಮ್ ಟ್ಯಾಕ್ಸಲ್ಲಿ ಕಡಿಮೆ ಮಾಡೋದಕ್ಕೋಸ್ಕರ ಸರ್ಕಾರ ತಗೊಂಡಿರುವಂತಹ ಒಂದು ಅತ್ಯುತ್ತಮ ನಡೆಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನಲ್ಲೂ ಸಹ ಒಂದಿಷ್ಟು ಲೂಪ್ ಹೋಲ್ಸ್ ಇದ್ದಾವೆ. ಮೊದಲನೇದಾಗಿ ಗ್ರಾಸ್ಲಿ ಅಂಡರ್ ಸ್ಟಾಫ್, ಲಕ್ಷಾಂತರ ಫೈಲ್ಸ್ಗಳು ಕೆಲವೇ ಒಂದು ಸಾವಿರಾರು ಆಫೀಸರ್ಸ್ಗಳು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೂ ಟೈಮ್ ಅತಿ ಜಾಸ್ತಿ ತಗೊಳ್ಳೋದ್ರಿಂದ ಸಾಲ್ವ್ ಆಗೋದಕ್ಕೆ ಸೊಲ್ಯೂಷನ್ನು, ಅದರಲ್ಲೂ ಸಹ ಭಾರತ ಸರ್ಕಾರ ಹೆಚ್ಚಿನ ಮಾತ್ರದಲ್ಲಿ ಇನ್ಕಮನ್ನು ಕಳ್ಕೊತಾ ಇದೆ. ಭಾರತ ಸರ್ಕಾರ ಡಿಮಾನಿಟೈಸೇಷನನ್ನು ಮಾಡಿತ್ತು. ಇದರಿಂದಾಗಿ ಹೆಚ್ಚಿನ ಮಾತ್ರದಲ್ಲಿ ಜನರ ಹತ್ರ ಇರುವಂತಹ ಬ್ಲ್ಯಾಕ್ ಮನಿ, ಅದರ ಜೊತೆಗೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ನೆಟ್ಟಲ್ಲಿ ಇಲ್ವೋ ಅವರನ್ನು ಒಳತರೋದಕ್ಕೋಸ್ಕರ ಮಾಡಿದಂತಹ ಈ ಕ್ರಮ. ಆದರೆ ಇದರಿಂದ ಯಾವುದೇ ಹೆಚ್ಚಿನ ಮಾತ್ರದಲ್ಲಿ ಬದಲಾವಣೆ ಆಗಲು ಸಾಧ್ಯವಾಗಿಲ್ಲ. ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ ಸ್ಕೀಮನ್ನು ಸಹ ಭಾರತ ಸರ್ಕಾರ ಪ್ರಯತ್ನಿಸಿತ್ತು. ಅಂದರೆ ಯಾರ್ಯಾರು ಬ್ಲ್ಯಾಕ್ ಮನಿನ ಹೊಂದಿದ್ದಾರೋ ಅವ್ರು ಏನಾದರೂ ಇಷ್ಟು ಸಮಯದ ಒಳಗಡೆ ಅಮೌಂಟನ್ನು ಕಟ್ಟಿ ಅಥವಾ ಟ್ಯಾಕ್ಸನ್ನು ಕಟ್ಟಿದ್ದಲ್ಲಿ ಆ ಅಮೌಂಟನ್ನು ವೈಟ್ ಮಾಡಲಾಗುವುದು ಅಂತ. ಆದರೆ ಇದು ಸಹ ಯಾವುದೇ ಒಂದು ಹೆಚ್ಚಿನ ಮಾತ್ರದಲ್ಲಿ ಸಕ್ಸಸ್ ಕಾಣಲಿಲ್ಲ. ಭಾರತ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಿಬಿಟ್ಟು ಮೊರೇಷಿಯಸ್ನಲ್ಲಿ ಗವರ್ಮೆಂಟ್ ಜೊತೆ ಮಾತಾಡಿಕೊಂಡು ಇರುವಂತಹ
ಆಫ್ಶೋರ್ ಕಂಪನೀಸ್ ಏನಿದಾವೆ ಅಥವಾ ಶೆಲ್ ಕಂಪನೀಸ್ ಅಂತ ಏನು ಕರಿತೀವೋ ಅಲ್ಲಿರುವಂತಹ ಬ್ಲ್ಯಾಕ್ ಮನಿನ ಭಾರತಕ್ಕೆ ತರಲು ಪ್ರಯತ್ನಿಸಿತ್ತು. ಆದರೆ ಇದರಿಂದನೂ ಸಹ ಯಾವುದೇ ಒಂದು ಪಾಸಿಟಿವ್ ರಿಸಲ್ಟ್ ಸಿಗಲಿಲ್ಲ. ಸೊ ಭಾರತ ಏನಾದರೂ, ಯಾಕಂದರೆ ಎಷ್ಟೋ ಜನರ ಪ್ರಶ್ನೆ ಅಂತ್ಯಕ್ಕೆ ಎಲ್ಲಿ ನಿಲ್ತಾ ಇದೆ ಅಂತಂದರೆ, ಓಕೆ ನಾನು ಟ್ಯಾಕ್ಸ್ ಕಟ್ತೀನಿ, ಆದರೆ ಟ್ಯಾಕ್ಸ್ ಕಟ್ಟಿದ ಮೇಲೆ ನನಗೇನು ಉಲ್ಟಾ ಸಿಗೋದಿದೆ ಸರ್ಕಾರದಿಂದ, ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ನನಗೆ ಏನು ರಿಟರ್ನ್ ಸಿಗಲಿದೆ. ಯಾಕಂದರೆ ಜನರಿಗೂ ಅಥವಾ ಸೋಷಲ್ ಇಂಜಸ್ಟಿಸ್ ಆಗ್ತಾ ಇದೆ ಅಂತಂದಾಗ ಜನ ಅದಕ್ಕೆ ಪೇ ಮಾಡೋದಕ್ಕೆ ಉತ್ತೇಜಕರಾಗೋದಿಲ್ಲ. ರೋಡ್ ಆಗಿರ್ಬೋದು ಎಲ್ಲವೂ ಆ ಪ್ರಶ್ನೆಗೆ ಬಂದಾಗ ಅಲ್ಟಿಮೇಟ್ಲಿ ಈಗ ಕೋವಿಡ್-19 ಸಮಯದಲ್ಲಿ ಯಾರ್ಯಾರ ಹತ್ರ ಹಣ ಇತ್ತು ಅವರಷ್ಟೇ ಒಳ್ಳೊಳ್ಳೆ ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಲು ಸಾಧ್ಯವಾಯಿತು. ಎಷ್ಟೋ ಜನ ರೋಡಲ್ಲೇ ಸತ್ತೋದ್ರು, ಮನೆಯಲ್ಲೇ ಸತ್ತೋದ್ರು. ಸೊ ಆ ರೀತಿ ಆದಾಗ ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಹಾರೋಗೋದು ಸರ್ವೇ ಸಾಮಾನ್ಯವಾಗುತ್ತದೆ. ಸೊ ಸರ್ಕಾರವೂ ಸಹ ಟ್ಯಾಕ್ಸ್ ಕೇಳೋದಬೇಕು ಅಂತಂದರೆ ಅವರಿಗೆ ಕೊಡುವಂತಹ ಪ್ರಾಮಿಸಸನ್ನು ಫುಲ್ಫಿಲ್ ಮಾಡುವ ನಿಟ್ಟಿನಲ್ಲಿ ಸರ್ಕಾರವೂ ಕೆಲಸ ಮಾಡುವಂಥದ್ದನ್ನು ಆಲೋಚಿಸಬೇಕು. ಅತಿ ಇನ್ಕಮ್ ಅಥವಾ ಅತಿ ಬೇಸಿಕ್ಸ್ ಅಂತಂದರೆ ಹೆಲ್ತ್, ಎಜುಕೇಷನ್ ಹಾಗೂ ಮನೆ ಅಥವಾ ಊಟ. ಸೊ ಫುಡ್, ಈ ಬೇಸಿಕ್ ನೆಸೆಸಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ನೀವು ಫುಲ್ಫಿಲ್ ಮಾಡಿದ್ದಾಗ ಜನರು ಸಹ ಇನ್ಕಮ್ ಟ್ಯಾಕ್ಸ್ ಕಟ್ಟಲು ಮುಂದಾಗ್ತಾರೆ ಅನ್ನುವಂಥದ್ದು ಸಹ ಒಂದು ವ್ಯಾಲಿಡ್ ಪಾಯಿಂಟನ್ನು ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಬರೀ ಕಲೆಕ್ಷನ್ಗಷ್ಟೇ ಅಲ್ಲ ಮಾತಾಡುವಂಥದ್ದು, ಕಲೆಕ್ಷನ್ ಮಾಡಬೇಕಾದ್ರೆ ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಸಹ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಎತ್ತಿರ್ತಾರೆ. ಸೊ ಯಾವ ಕ್ರಮಗಳಿಂದಾಗಿ ಭಾರತ ಸರ್ಕಾರ ಪ್ರಯತ್ನಗಳು ಇನ್ಕಮ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ಟು GDP ರೇಷಿಯೋನ ಹೆಚ್ಚಿಸಲು ಪ್ರಯತ್ನಿಸಿದ್ದರೂ ಅದಕ್ಕೆ ಸರಿಯಾದ ರಿಫಾರ್ಮೇಷನ್ ಸಿಗ್ತಾ ಇಲ್ಲ. ಸೊ ಸರ್ಕಾರ ಹೊಸದಾಗಿ ಏನಾದರೂ ಯೋಚನೆ ಮಾಡಿ ಹೆಚ್ಚಿನ ಜನರನ್ನು ಟ್ಯಾಕ್ಸ್ ನೆಟ್ ಒಳಗೆ ತಂದು ಪೇ ಮಾಡಿಸುವಂತಹವ್ರನ್ನ ಅಥವಾ ಪೇ ಮಾಡಿಸೋ ಕಡೆ ಒಯ್ಯಬೇಕು ಅಂತ ಹೇಳಿ ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.